ಮಾಹಿತಿ ಕೊಟ್ಟಿಲ್ಲ ಅಂತ ಅವ್ರು ಇನ್ನು ಫ್ರಂಟ್ ಹೋಗ್ಬಿಡು. ಒಂದು ನಿಮಿಷ ಇರಿ ಸರ್, ಫ್ರಂಟ್ಗೆ ಹೋಗ್ಬಿಡು. ಹೋಗೋರು ತೊಂದರೆ ಆಗುತ್ತೆ. ನಿಂತ್ಕೊಂಡು ಮಾತಾಡ್ಬಿಡ್ಬೇಕಾರೆ ಯಾಕೆ ಯಾರು ಹೇಳಿದ್ದು? 4 ದಿನ ಅವ್ರಿಗೆ ಯಾರು ಹೇಳಿದ್ರಂತೆ? ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ, ಮೈಸೂರು ನಗರ ಜಿಲ್ಲಾ ಅಧ್ಯಕ್ಷರು. ಸೊ ಇವತ್ತು ವಲಯ ಕಚೇರಿ 8 ಉದಯಗಿರಿ, ಇವತ್ತು ವಲಯ ಕಚೇರಿ 8ಗೆ ನಾವು ನಗರ ಸಮಿತಿಯಿಂದ ನಾವು ಇವತ್ತು ಲಂಚ ಮುಕ್ತ ಅಧ್ಯಯನವನ್ನು ನಾವು ಇವತ್ತು ಇಲ್ಲಿ ಇಟ್ಕೊಂಡಿದ್ದೀವಿ. ಮೈಸೂರು ನಗರ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಲೋಕೇಶ್ ಅವರಿದ್ದಾರೆ, ಮತ್ತು ಮಹೇಶ್ ಅವರಿದ್ದಾರೆ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರಿದ್ದಾರೆ, ಮತ್ತು ನಮ್ಮ ಯುವ ಘಟಕ ಅಧ್ಯಕ್ಷರಾದಂಥ ಆನಂದ್ ಅವರಿದ್ದಾರೆ, ಮತ್ತು ನಮ್ಮ ರವಿಕುಮಾರ್ ಇದ್ದಾರೆ, ಮತ್ತು ನಮ್ಮ ಕಾರ್ಯದರ್ಶಿಗಳು ರವಿಕುಮಾರು, ಮತ್ತು ನಮ್ಮ ಸದಸ್ಯರು ನಾಗಲಕ್ಷ್ಮಿ ಅಂತೇಳಿ, ಮತ್ತು ಮಿಷನ್ ಹಾಸ್ಪಿಟಲ್ ಸಂಬಂಧಪಟ್ಟಂಗೆ ಇವರು ಸದಸ್ಯರುಗಳಿದ್ದಾರೆ. ಇವತ್ತು ವಲಯ ಕಚೇರಿ 8ರಲ್ಲಿ ಸಾರ್ವಜನಿಕರಿಗೆ ನಮ್ಮ ವಲಯ ಕಚೇರಿ 8 ಕಾರ್ಪೊರೇಷನಲ್ಲಿ ಇವತ್ತು ಏನು ಸೇವೆಗಳನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರ ಆದ್ಯತೆಗಳು ಏನಿದೆ ನಮ್ಮ ಸಾರ್ವಜನಿಕರು ತಲುಪ್ತಾ ಇದೆಯಾ, ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ವಾ, ಏನಿದೆ ಒಳಗಡೆ ಅದನ್ನು ನಿಮಗೆ ತೋರಿಸ್ತೀವಿ ಬಂಧುಗಳೇ. ದಯವಿಟ್ಟು ಬನ್ನಿ, ಒಳಗಡೆ ಹೋಗ್ತಾ ಇದ್ವಿ. ನೀವು ಹೊಂಟೋಗ್ಬಿಡಿ ಮುಂದೆ ಸರ್. ಕುಮಾರ್ ಮತ್ತು ರವಿಕುಮಾರ್ ಬೇಗ ಬರಬೇಕು. ಎಸ್ ಅವರು ಇದ್ದಾರಾ ಸರ್? ಇದ್ದಾರೆ. ಸರ್ ಕೂತ್ಕೊಳ್ಳಿ ಸರ್, ನಿಮ್ದೇನಿದ್ರು ಮುಗಿಸ್ಕೊಳ್ಳಿ. ಇಲ್ಲ ಮಾತಾಡ್ತೀನಿ, ಪ್ಲೀಸ್. ಬನ್ನಿ ನಾಗರಾಜ್ ಅವರ, ಬನ್ನಿ. ಸಾರಿ ಅಂತೇಳಿ ಒಂದು ನಮಸ್ಕಾರ. ಸಿದ್ಧಿ ಮಾಡಿದ್ರೆ ನೋಡಿ, ಬಹಳ ಖುಷಿ ಆಯ್ತು. ನಾನು ಇಲ್ಲಿ ನಿಮ್ಮನ್ನು ನೋಡಿ ನಂಗೆ ಗೊತ್ತಿರೋದ್ರೆ ಮೊದಲೇ, ಹಾಗಾಗಿ ಮಕ್ಕ ನೋಡೋದಲ್ಲ ನನಗೆ ಒಳ್ಳೆದಾಯ್ತು. ಏನಿಲ್ಲ, ಈಗ ನಾವು ಲಂಚ ಮುಕ್ತ ಒಂದು ಇದನ್ನ ನಾವು ಮಾಡ್ತೀವಿ. ದೊಡ್ಡ ಒಂದು ಕಚೇರಿಗಳಲ್ವಾ, ಏನೇನು ಕೆಲಸ ಕಾರ್ಯಗಳು ನಡೀತದೆ, ಸಾರ್ವಜನಿಕರಿಗೆ ಏನಾಗ್ತದೆ, ಏನು ಅದನ್ನು ಸ್ವಲ್ಪ ಗಮನಿಸ್ತೇವೆ. ಎಲ್ಲರೂ ಮುಂದೆ ಕೊಡ್ತಾ ಇರೋದನ್ನ ಗಮನಕ್ಕೆ ತರ್ತಾ ಇದ್ದೀವಿ ತಮ್ಮ ಗಮನಕ್ಕೆ. ಸೊ ಹಾಗಾಗಿ ಫಸ್ಟ್ ನಿಮಗೆ ನಾವು ಅದನ್ನ ವಿಷಯ ತಿಳಿಸ್ಕೊಂಡು ನಂತರ ಕಚೇರಿಯಲ್ಲಿ ಒಂದು ರೌಂಡ್ ನೋಡ್ಕೊಂಡು ಮತ್ತೆ ಬಂದು ನಿಮ್ಗೊಂದು ಅಷ್ಟೇ, ಬೇರೇನಿಲ್ಲ. ತಿಂಡಿ ಮಾಡ್ತಾರೆ ಸರ್, ಇವರು ನಮ್ಮ ಕಾರ್ಯದರ್ಶಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿ, ನಮ್ಮ ಸದಸ್ಯರುಗಳೆಲ್ಲ ಆಯ್ತು. ಒಂದು ರೌಂಡ್ ಒಳ್ಳೆಯದು, ಥ್ಯಾಂಕ್ಸ್. ಇದೆ ಸರ್,
ಸರ್ ಯಾರು ನೀವು ತಾವ್ಯಾರು ಹಾಂ ಪಬ್ಲಿಕ್ ನೀವೇ ಕೂತಿದ್ರಲ್ಲಿ ಇಲ್ಲ ಸರ್ ಅಲ್ಲ ಅಲ್ಲಿ ಕೂತಿದ್ರೆ ಏನು ಕೂತಿದ್ರೆ ವಿಡಿಯೋ ಇದೆ ನೀವು ಯಾಕೆ ಅಲ್ಲಿ ಕೂತಿದ್ರೆ ಹೇಳ್ಬಿಡಿ ಪೆನ್ಸಿಲ್ ಕೈಯಲ್ಲಿ ಇರೋ ಸತ್ಯ ಒಪ್ಕೊಳ್ಳಿ ನಮ್ಮ ಹತ್ರ ರೆಕಾರ್ಡ್ ಇರ್ತದೆ ನಂಗೆ ನೀವು ಹೆಂಗೆ ಒಳಗಡೆ ಬರ್ತೀರಾ ನೀವು ಪಬ್ಲಿಕ್ ಸರ್ ತಂದೆ ಹೋಗೋದು ನೀವು ಒಳಗಡೆ ನಿಮ್ಮ ತಂದೆಯವರು ಬರಲಿ ತಾಯಿನವರು ಬರಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ಹೆಂಗೆ ಇಲ್ಲಿ ಒಳಗಡೆ ಹೋಗ್ತೀರಿ ಕೂತಿದ್ರು ನೀವು ಸರ್ ಸರ್ಕಾರಿ ಅಧಿಕಾರಿ ಸರ್ ಪೆನ್ಸಿಲ್ ತಗೊಳಕ್ ಹೋಗಿದ್ದೆ ಸರ್ ಅದಕ್ಕೆ ಕೂತಿರ್ಲಿಲ್ಲ ಇಲ್ಲ ಸರ್ ನಾನು ಈಗ ಕೂತಿರೋದು ನಮ್ಮ ಹತ್ರ ವಿಡಿಯೋ ಇದೆ ಕೂತಿದ್ರೆ ಇವಾಗ ಕೂತಿರೋದು ಇವಾಗ ನಾನು ವಿಡಿಯೋ ಮಾಡಿರೋದು ಐತೆ ಈಗ ಅಲ್ಲಿ ಕೂತಿರೋದು ಸರ್ ನಾನು ನೀವೇನಾಗಿದ್ದೀರಿ ಸರ್ ಅವ್ರಿಗೆ ಅದೇ ಮತ್ತೆ ಯಾಕೆ ನೀವು ಐ ಡಿ ಪ್ರೂಫ್ ಹಾಕಿಲ್ಲ ಸರ್ ಐ ಡಿ ಪ್ರೂಫ್ ಯಾಕೆ ಹಾಕಿಲ್ಲ ಸರ್ ವಿಡಿಯೋದು ಸಾರ್ವಜನಿಕರು ತೋರಿಸೋದು ನಮ್ಮ ವಿಡಿಯೋ ಮಡಿಕೊಳಕ್ಕಲ್ಲ ನಿಮ್ಮ ಕೆಲಸ ಕಾರ್ಯಗಳು ಪ್ರಾಂಪ್ಟ್ ಆಗಿದ್ರೆ ಜನ ನೋಡಿ ಖುಷಿ ಪಡ್ತಾರೆ ಇಷ್ಟೇ ಮ್ಯಾಟ್ರು ನೀವು ಸರ್ಕಾರಿ ಅಧಿಕಾರಿ ಆದ್ಮೇಲೆ ನಿಮ್ಮನ್ನ ನಾವು ಯಾವುದೇ ತಗೊಳ್ಳೋಣ ಯಾಕೆ ನೀವು ಐ ಡಿ ಪ್ರೂಫ್ ಹಾಕಲ್ಲ ಅವ್ರನ್ನ ಯಾಕೆ ಬಿಟ್ಟು ಹೊರಗಡೆ ಬಂದಿಲ್ಲ ಸರ್ ನೀವು ಫಸ್ಟ್ ಎಲ್ಲ ಕರ್ಕ ಮನೇಲಿ ಬಂದಿಲ್ಲ ಏನು ನಿಮ್ಮ ಹೆಸರು ಬನ್ನಿ ನೀವು ಬನ್ನಿ ಸರ್ ಬನ್ನಿ ಬನ್ನಿ ಬೇಗ ಬನ್ನಿ ಸರ್ ಒಂದು ನಿಮಿಷ ಇವರು ಏನಕ್ಕೆ ಕೂತಿದ್ರು ನಾನು ಅದನ್ನೇ ಕೇಳ್ತಾ ಇರೋದು ಸರ್ ಪೆನ್ಸಿಲ್ ನೀವೇನಾಗಿ ಗೊತ್ತಿಲ್ಲ ಸರ್ ನಮ್ಮ ತಂದೆ ಬಂದಿದ್ರಲ್ಲ ತಂದೆ ಸರ್ ಸರ್ ಒಂದು ನಿಮಿಷ ನೀವು ಅದನ್ನ ಇಲ್ಲೆಲ್ಲ ಇರಿ ಒಂದು ನಿಮಿಷ ಸರ್ ನಮ್ಮ ಹತ್ರ ರೆಕಾರ್ಡ್ ಇರ್ತದೆ ನಾವು ಸುಮ್ಮನೆ ಮಾತಾಡೋಣ ನೀವು ಒಳಗಡೆ ಹೆಂಗೆ ಸರ್ ನುಗ್ತಾರ ಪಬ್ಲಿಕ್ ನಾವು ನೋಡಿ ಸರ್ ನಾವು ರೆಕಾರ್ಡ್ ಕೊಡ್ತೀವಲ್ಲ ನಿಮ್ಮ ಹತ್ರಕ್ಕೆ ನೀವು ಹೆಂಗ್ ಹೊರಗಡೆ ಪಬ್ಲಿಕ್ ನ ಬಿಡ್ತೀರಾ ಸಾರ್ವಜನಿಕರು ಅವ್ರು ಹೆಂಗ್ ಕೂರಿಸ್ತೀರಾ ಅವ್ರು ಯಾರು ಸಾರ್ವಜನಿಕರು ಪರವಾಗಿಲ್ಲ ನಮಗೆ ಸರ್ ಇವರು ಯೂತ್ ಚೇಂಬರ್ ನಾವೇ ನೋಡಿದೀವಿ ಕಣ್ಣಾರ ಬನ್ನಿ ಬನ್ನಿ ಸರ್ ನಾವೇನ್ ಬೇರೆಯವರ ನಾವು ನಿಮ್ಮವರೇ ಕಂಡು ಬನ್ನಿ ನಾವೇನ್ ಬೇರೆಯವರಲ್ಲ ನಾವು ನಿಮ್ಮವರೇ ಕಂಡು ಬನ್ನಿ ಹೊರಗಿನವ್ರ ತರ ಕಾಣಿಸ್ತೀವ ಬನ್ನಿ ಬನ್ನಿ ಸರ್ ಅವರು ನೀವು ಬನ್ನಿ ಅವ್ರ ಹತ್ರ ಮಾತಾಡೋದು ನನಗೆ ಗೊತ್ತಿಲ್ಲ ಲಾಸ್ಟಲ್ಲಿ ಮಾತಾಡ್ತೀನಿ ಸರ್ ಹತ್ರ ನೀವು ಬನ್ನಿ ನೀವು ಬನ್ನಿ ಸರ್ ನೀವು ಬನ್ನಿ ನೀವು ನೋಡುದು ಒಳಗಡೆ ಎಲ್ಲ ಯಾರು ಬರೀ ಕಡೆ ಅವ್ರಿಗೆ ನೀವು ಎ ಸಿಗಳಿಗೆ ಬನ್ನಿ ಈ ಕಡೆಗೆ ನೀವು ಬಂದು ಮಾತಾಡಿ ಸರ್ ಅವ್ರು ಕರ್ಕೊಂಬನ್ನಿ ಅವ್ರನ್ನ ಕರ್ಕೊಂಬನ್ನಿ ಇಲ್ಲಿಗೆ ಕರ್ಸಿ ಅವ್ರನ್ನ ಸರ್ 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 ಗೊತ್ತಿದೆ ನನ್ನ ಮಾತು ಕೇಳಿ ನಾವು ರೆಕಾರ್ಡ್ ಇಲ್ಲದೆ ಯಾರ ಬಗ್ಗೆನೂ ಮಾತಾಡಲ್ಲ ತಲೆ ಬಾಕ್ಬಿಡ್ತೀವಿ ನಾವು KRS ಪಕ್ಷದವ್ರು ಗೊತ್ತಿದೆ ಇಡೀ ಕರ್ನಾಟಕದಲ್ಲಿ ನಾವು ಯಾವ ಗ್ರೂಪ್ ಇಲ್ಲದೆ ಯಾರ ಜೊತೆ ಮಾತಾಡಲ್ಲ ನಾವು ನೀವು ಆ ವ್ಯಕ್ತಿ ಕೂತಿರೋದು ನಾವೇ ಭಂಡಾರ ನೋಡಿದೀವಿ ಯಾವ ಸಾರ್ವಜನಿಕರು ಹೆಂಗ್ ಬಂದು ಕೂತ್ಕೊಂಡು ನಿಮ್ಮ ಚೇಂಬರ್ ಒಳಗಡೆ ಸುಳ್ಳು ಹೇಳ್ತಾರೆ ನೀವು ಬ್ರೋಕರ್ಗಳು ಅವ್ರನ್ನ ಹೆಂಗೆ ಒಳಗೆ ಕೂರಿಸ್ಕೊಳ್ತೀರ ಯಾರದು ಮತ್ತೆ ಯಾರದು ಸರ್ ಇಲ್ಲೇ ಇದ್ದಾರೆ ಹೆಂಗ್ ನಿಮ್ ಬ್ರದರ್ ಅದ ನಿಮ್ಗೆಲ್ಲ ಜಾಬ್ ಇದೆಯಾ ಅವ್ರಿಗೆ ಸಾರ್ವಜನಿಕವಾಗಿ ನಮಗೆ ಮಾಹಿತಿ ಇದೆ ಆಡಳಿತ ಝೋನ್ ಕಚೇರಿ ಅವ್ರ ಗಮನಕ್ಕೆ ಬಂದಿರಲ್ಲ ಅವ್ರ ಕಡಿಬಿಡಿ ದಯವಿಟ್ಟು ನೀವು ತಪ್ಪು ನೀವು ಒಪ್ಕೊಂಡ್ಬಿಟ್ಟು ಇನ್ನೂ ವಾದ ಜಾಸ್ತಿ ಆಗುತ್ತೆ ಅಧಿಕಾರಿಗಳಿಂದ ತಾವು ನಿಮ್ಮ ಅಣ್ಣನ ಯಾರಿಗೆ ಬೇರೆ ಯಾರೋ ತಾಯಿ ಹುಷಾರಿಲ್ಲ ಇದೆ ಲಾಸ್ಟ್ ಇದನ್ನ ಚೇಂಬರ್ ಅಲ್ಲಿ ಯಾರು ಕೂತ್ಕೊಂಡು ಅದರ್ಸ್ ಕೂತ್ಕೊಂಡು ಮಾಡಬಾರ್ದು ನಿಂದೇನ್ ಕೆಲಸ ಇದೆ ನೀನ್ ಮಾಡ್ಬೇಕು ಏನಿದ್ರೆ ಕೊಡ್ಬೇಕಷ್ಟೇ ಇದು ಲಾಸ್ಟ್ ವಾರ್ನಿಂಗ್ ತಾಯಿ ಹುಷಾರಿಲ್ಲ ಅನ್ಬಿಟ್ಟು ಮಗ ಬಂದು ಕೂತಿದ್ದಾನೆ ಮನೆ ನೀವು ನೋಡಿಲ್ಲ ನಮ್ಮ ವಿಡಿಯೋನ ಅದಿತ್ತಲ್ಲ ನೋಡಿ ನೀವು ಗೊತ್ತಿದ್ಯಾ ಮತ್ತೆ ನ್ಯಾಯವನ್ನು ನಡ್ಕೊಳ್ಳಿ ಸರ್ ಬೇರೆ ಏನು ನಿಮ್ಗೆ ತೊಂದರೆ ಕೊಡಿ ನ್ಯಾಯವನ್ನು ನಡ್ಕೊಳ್ಳಿ ಯಾಕೆ ನೀವು ಮಾಡ್ತೀರಾ ಸರ್ ಆಲ್ಮೋಸ್ಟ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಈ ತರ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ದಿನನಿತ್ಯ ನಾವು ನೋಡ್ತೀವಿ ನಮ್ಗೆ ಸುಳ್ಳು ಹೇಳ್ಬೇಡಿ ನೀವು ಏನೇನು ನಡೀತಾ ಇದೆ ಅಂತ ನಮ್ಗೆಲ್ಲ ಗೊತ್ತಿದೆ ನನ್ನ ಮಾತು ಅರ್ಥ ಮಾಡ್ಕೊಂತಿಲ್ಲ ನೀವು ಬೇರೆಯವ್ರ ಕೂರಿಸಿದಂತ ದೊಡ್ಡ ತಪ್ಪು ನೀವು ಫಸ್ಟ್ ಆಫ್ ಆಲ್ ನಿಮ್ ಡ್ಯೂಟಿ ನೋಡಿ ಐಡಿ ಪ್ರೂಫ್ ಬಗ್ಗೆ ಫಸ್ಟ್ ನೀವು ಪಬ್ಲಿಕ್ ನೀವು ಬ್ರೋಕರ್ ನಾವು ನೀವೇನು ಸರ್ಕಾರಿ ಅಧಿಕಾರಿನೋ ಪಬ್ಲಿಕ್ ಹೆಂಗ್ ಗೊತ್ತಾಗಬೇಕು ಅಂತ ಪಬ್ಲಿಕ್ಗೆ ನಾವು ಅಧಿಕಾರಿ ಏನಾದ್ರು ಕೂತಿರೋದು ನೋಡಿ ಅವ್ರು ಮಾತಾಡೋದು ಕರೆಕ್ಟ್ ಆಗಿ ಅಲ್ಲೇ ಕೂತಿದ್ದಾರೆ ಅದು ಸಿಸ್ಟಮ್ ಹತ್ರ ಕೂತಿದ್ದಾರೆ ಸರ್ಕಾರಿ ಅಧಿಕಾರಿ ಸರ್ ಇದು ದಿನನಿತ್ಯ ಕಥೆಗಳು ಎಲ್ಲ ಆಫೀಸಲ್ಲೂ ನಾವು ನೋಡ್ತೀವಿ ಸ್ವಲ್ಪ ಆಗುತ್ತೆ ಒಂದಿನ ಇಲ್ಲ ಅಂತ ನಾನು ಹೇಳೋದು ಆದ್ರೆ ದಯವಿಟ್ಟು ನೀವು ಯಾರು ನನ್ನ ನೋಡಿ ಅಲ್ಲೊಬ್ಬ ಯಾವನ್ನ ಬಂತು
ಯಾರಂತ ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ನೋಡಿದ ತಕ್ಷಣ ಸರ್ಕಾರಿ ಅಧಿಕಾರಿಗಳು ಅಂತ ಸಾರ್ವಜನಿಕರು ಗೊತ್ತಾಗಬೇಕು. ಈ ಸೇವೆ ಕೂಡ 2021ರಲ್ಲಿ ಕರ್ನಾಟಕ ಚೀಫ್ ಸೆಕ್ರೆಟರಿ ಸರ್ಕಾರಿ ನೌಕರರಿಗೆ ಒಂದು ಆದೇಶ ಹೊರಡಿಸಿದ್ದಾರೆ. ಕಡ್ಡಾಯವಾಗಿ ಸರ್ಕಾರಿ ನೌಕರರು ಪದನಾಮ ಆಗಬೇಕು ಮತ್ತೆ ಬ್ಯಾಡ್ಜ್ ಹಾಕಬೇಕು ಅಂತ ಪಾಲನೆ ಮಾಡಿ. ಸಾರ್ವಜನಿಕರು ಗೊತ್ತಾಗಬೇಕು. ಬ್ರೋಕರ್ ಯಾರು ಎಲ್ಲಿ ನೋಡಿ ದಯವಿಟ್ಟು ಐಡೆಂಟಿಫೈ ಮಾಡ್ಕೊಳ್ಳಿ. ನಾವು ನಿಮ್ಮನ್ನು ಬ್ರೋಕರ್ ಅಂತ ತಿಳ್ಕೊಬೇಕಾಗುತ್ತೆ ಈಗ ಪ್ಲೀಸ್. ಲಂಚ ಕೇಳಿದ್ರೆ ಹೇಳಿ, ದಯವಿಟ್ಟು ಕೆಲಸಗಳಾಗ್ತಾರೆ ಹೇಳಿ, ಮುಂದುವರೆತಗಳಿದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ನಮಸ್ಕಾರ ಸುರೇಶ್ ಸರ್. ನಾವು ಏನು ಸರ್ಕಾರ ಹುದ್ದೆನ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ನಮ್ಮ ಹಣ ಕೊಟ್ಟವರು ಖರ್ಚು ಮಾಡಿ ನಿಮ್ಗೆ ಐಡಿ ಪ್ರೂಫ್ ಕೊಟ್ರೆ ನೀವು ನಾನು ಒಬ್ಬ ಸೇವಕಪ್ಪ ನನ್ನ ಸರ್ಕಾರಿ ಅಧಿಕಾರಿ ಅಂತ ತೋರಿಸ್ಕೊಡೋಕೆ ನಿಮ್ಗೆ ಏನ್ ಸರ್ ನಿಮಗೆ ಕೊಟ್ಟು ನಮಗೆ ಕೊಟ್ಬಿಡಿ ಸರ್. ನಮ್ಮ ಬೆಳಗಾನ ಹಾಕಿ ಮಲಿಕೊಬಿಡ್ತೀವಿ ನಾವು. ನೀವೊಬ್ರು ಬ್ರೋಕರ್ ಅನ್ಕೊಳ್ಳೋಣ ಅಥವಾ ನೀವು ನಮ್ಮ ಸರ್ಕಾರಿ ಅಧಿಕಾರಿ ಅಂತ ಪ್ಲೀಸ್ ಹಂಗ್ ಬರಲ್ಲ ಸರ್. ಐಡಿ ಪ್ರೂಫ್ ಹಂಗಾರೆ ನಾವು ಇಡೀ ಮೈ ಮೇಲೆ ಐಡಿ ಪ್ರೂಫ್ ಹಾಕಿ ಯಾಕೆ ಹಾಕೊಂಡಿದ್ವಿ ಗೊತ್ತಾಗ್ಲಿ ಅಂತ ದಯವಿಟ್ಟು ಸಾರ್ವಜನಿಕರು ಗೊತ್ತಾಗಬೇಕು. ದಯವಿಟ್ಟು ಇನ್ನೊಂದ್ಸರಿ ಪರವಾಗಿ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡ್ಕೊಡಿ, ಪ್ರಾಬ್ಲಮ್ ಏನಿದೆ ಕೇಳಿ, ನೀವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಆ ತರ ಸೇವೆ ಒಳ್ಳೇದಾಗಲಿ ಆಯ್ತಾ. ದಯವಿಟ್ಟು ಸಾರ್ವಜನಿಕರು ಮತ್ತೆ ಬಾತ್ರೂಮ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಎಲ್ಲ ತಗೊಂಡಿದ್ದೀವಿ. ಮೂಲಭೂತ ಸೌಕರ್ಯಗಳ ದಯವಿಟ್ಟು ಮಿಸ್ ಮಾಡಬೇಡಿ. ಮೇಡಮ್ ನಮಸ್ತೆ. ವಾರ್ಡ್ ನಂಬರ್ ನಾವು ಏನಾಗಿದ್ರಿ ಸರ್ಕಾರಿ ನೌಕರ ಇಲ್ಲ ಗುತ್ತಿಗೆ ಮೇಲೆ ಬನ್ನಿ ಸರ್. ಸರಿ ಅಲ್ಲಿ ಓನರ್ ಕೂಡ ಇಲ್ಲ, ಪ್ರಾಪರ್ಟಿ ಕೂಡ ಇದೆ ಅಷ್ಟೇ. ಸರಿ ಏನು ಮಾಡೋದು? ನಾನು ಅಲ್ಲೇ ಕಳ್ಸ್ಕೊಡ್ತೀನಿ. ನಾನು ಫೋನ್ ಮಾಡಲಾ ಸರ್? ಸರ್ ನಮಸ್ಕಾರ. 65 ಉಮೇಶ್ ಅಂತ ಪದನಾಮ ಇಲ್ವಲ್ಲ ಸರ್? ಫೋನ್ ನಂಬರ್ ಇಲ್ಲ. ದಯವಿಟ್ಟು ಬೋರ್ಡ್ ಮೇಲೆ ಅದೆಲ್ಲ ಬೋರ್ಡ್ ಹಾಕಿ ಉಮೇಶ್ ಇಟ್ಕೊಳ್ಳಿ. ನೀವೇನಾಗಿದ್ದೀರಿ ಸರ್? ನಾನು ಸ್ಯಾನಿಟರಿ ಸೂಪರ್ವೈಸರ್. ಹೆಲ್ತ್. ನೀವು ಸರ್ಕಾರಿ ಅಧಿಕಾರಿ. ಸರ್ಕಾರಿ ಐಡಿ ಪ್ರೂಫ್ ಇವತ್ತು ರಜದಲ್ಲಿದ್ದೀನಿ ಸರ್. ರಜದಲ್ಲಿ ಮತ್ತೆ ಡ್ಯೂಟಿಗೆ ಏನು ಬಂದಿದ್ದೀರಿ? ನನ್ನ ಪ್ರಾಪರ್ಟಿ ಮನೆ ರೀತಿ ಕತೆ ಹೇಳೋದು ನಿಜಾನ ಇದು? ಅಲ್ಲ, ನಾನು ಇವತ್ತು ಡ್ಯೂಟಿಲಿ ಇಲ್ಲ. ಪಕ್ಕ ನಾನು ನನ್ನ ಪ್ರಾಪರ್ಟಿ ಆಧಾರ್ ಕಾರ್ಡ್ ಇಲ್ಲ ಅಂತ ಅದನ್ನೇ ಹೇಳಿತ್ತು. ಆಯ್ತು, ದಯವಿಟ್ಟು ಅದನ್ನ ಮಾಡಿ. ಕೆಲಸ ಮಾಡಿ. ಸರ್ಕಾರಿ ನೌಕರರ ದಯವಿಟ್ಟು ಐಡಿ ಪ್ರೂಫ್ ಹಾಕಲಿ. ಜನಗಳಿಗೆ, ಸಾರ್ವಜನಿಕರಿಗೆ ನಮ್ಮ ಒಬ್ಬ ಸರ್ಕಾರಿ ಅಧಿಕಾರಿನೂ ಗೊತ್ತಾಗ್ಬೇಕು. ದಯವಿಟ್ಟು ಅದು ಮಾಡಿ. ಬ್ರೋಕರ್ಗಳು ತುಂಬಾ ಜಾಸ್ತಿ ಆಗಿದ್ದಾರೆ. ತುಂಬಾ ಇಲ್ಲಿ ದುಡ್ಡು ಖರ್ಚು ಇದು ನಡೆಯಲ್ಲ ಅಂತ ಸಮಸ್ಯೆ ಏನು ಸಮಸ್ಯೆ ಸ್ವಾಮಿ? ಸರ್ ಇರಿ ಒಂದು ನಿಮಿಷ. ಫಸ್ಟ್ ಸ್ಟೋರಿ ನಾರಾಯಣ, ಇವ್ರ ಸಮಸ್ಯೆ ಕೇಳಿ. ನಾರಾಯಣ ಅದೇ ಯಾರು ನೋಡ್ಬೇಕಿಲ್ಲ? ಯಾರು ಅಧಿಕಾರಿ ಯಾರು? ಅವರ ಏನ್ ಸಮಸ್ಯೆ? ಸರ್ ನಮಸ್ತೆ. ನಮಸ್ಕಾರ. ಇಲ್ಲಿ ನಮ್ಮ ಇವ್ರದ್ದು ಏನು ಕೆಲಸ ಏನು? ಎಷ್ಟು ದಿನ ಆಯ್ತು ಕೊಟ್ಟು ಯಜಮಾನ್ರೆ? 15 ಏನು ಟೈಮ್ ಇರ್ತದೆ. ಏನ್ ಸಕಾಲ ಅನ್ವಯ ಆಗುತ್ತೆ ಸರ್ ಇದಕ್ಕೆ? ಏನು ಸಕಾಲ ಅನ್ವಯ? ಮನಿ ಸೈಡ್ಗೆ ಹಾಕ್ತೀವಿ. ಸೈಡ್ಗೆ ಹಾಕ್ಬಿಡಿ. ಬ್ರೋಕರ್ ಅಂತ ನೋಡಿ. ಎಲ್ಲೋದ್ರು ಅವರು ಬಂದ್ರಲ್ಲ? ಇವರು
ಇವರು ಏನು ಕಾರಣ ನೀವು ನಾವು ಟೆನ್ಷನ್ ಆಗಬೇಕು, ನೀವಲ್ಲ. ನೀವು ಯಾಕೆ ಟೆನ್ಷನ್ ಆಗುತ್ತೆ? ಅಲ್ಲಿ ಕುತ್ಕೊಂಡು ಬರೀತಾ ಇದ್ದಲ್ಲ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಕುತ್ಕೋ ಈಗ ನೀನು. ಏನಂತೆ ನಾನು ಹೋಯ್ತಾ ಇದ್ದಾರೆ ಅವರು. ನೋಡಿ ಚೆಕ್ ಮಾಡಿರ ಕುತ್ಕೊಳ್ಳಿ ಇಲ್ಲಿ ಕುತ್ಕೊಂಡು ಬರೀತಾ ಇದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವ್ಯಾರು? ನಡ್ರಿ ನೀವು ಅಧಿಕಾರಿನ ನಡ್ರಿ. ಈ ಆಫೀಸ್ ನಲ್ಲಿ ಕುತ್ಕೊಂಡು ಇಲ್ಲಿ ಬರೀತಾ ಇದ್ರು, ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇವ್ರನ್ನ. ಕೂತ್ಕೊಳ್ಳಿ ಆಯ್ತು. ಅವರ ಹತ್ರ ನೀವು ಅಧಿಕಾರಿನ ಕೂತ್ಕೊಳ್ಳಿ. ಈಗ ಆಲ್ರೆಡಿ ಅವರು ಒಂದು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಎಷ್ಟು ತಪ್ಪು ಇರ್ಲಿ ಮಾಡಿದ್ರೆ ಅವ್ರ ಇರ್ಲಿ ಹತ್ರ ಇರ್ಲಿ ಆಯ್ತು. ನಿಮ್ಮ ಹೆಸರೇನು? ಶೇಖರ್ ಸೈಕಲ್ ಶೇಖರ್ ಕರೆಕ್ಟಾಗಿ ಹೇಳಿ ಸ್ಪಷ್ಟವಾಗಿ. ಶೇಖರ್, ಎಲ್ಲಿ ಮನೆ ನಿಮ್ದು? ಪಾಪಣ್ಣ. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಕೆಲಸ? ಅಸಿಸ್ಟೆಂಟ್ ಆಗಿ ಸರ್ಕಾರಿ ಅಧಿಕಾರಿನ ನೀವು? ಮತ್ತೆ ಅವ್ರ ರೆಸ್ಟೋರೆಂಟಿಗೆ ಹೆಂಗ್ ಮಾಡ್ತೀರಾ ನೀವು? ಅವ್ರ ಹೆಂಗ್ರಿ ಕರೀತಾರೆ? ಯಾರು ಕರೆಯೋದು ನಿಮ್ಮನ್ನ? ಯಾರು ಕರೆಯೋದು ಹೇಳಿ ತೋರಿಸಿ ಯಾರಂತ. ಬ್ರೋಕರ ನೀವು? ಮತ್ತೆ ಅವ್ರು ಹೆಂಗ್ ಕರೀತಾರ ನಿಮ್ಮನ್ನ ಹೊರಗಡೆ? ಅವ್ರನ್ನ ನೀವ್ ಹೆಂಗ್ ಕೂತ್ಕೊಬಿಡ್ತೀರ ಅಲ್ಲಿ ಹೋಗಿ? ನೋಡಿ ಬನ್ನಿ ಸರ್, ಸಾರ್ವಜನಿಕ ಸೈಟ್ ಕೊಡಿ ಅವ್ರಿಗೆ. ಬನ್ನಿ ಮೇಡಮ್, ಸಾರ್ವಜನಿಕ ಬನ್ನಿ ಕಡೆಗೆ. ನೋಡಿ ಬಂಧುಗಳೇ, ಇಲ್ಲಿ ವಲಯ ಕಚೇರಿ ಯಾರು ದೂರದ ವಲಯ ಕಚೇರಿ 8ರಲ್ಲಿ ನಮ್ಮ ಈಗ ನೋಡೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸರ್ಕಾರಿ ಅಧಿಕಾರನೂ ಅಲ್ಲ. ಸೊ ಬಂದು ಇಲ್ಲಿ ಎಲ್ಲ ಟೇಬಲ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು, ಯಾವ ರೀತಿ ಬಂದು ಧೈರ್ಯವಾಗಿ ಇವರು ಸರ್ಕಾರಿ ಅಧಿಕಾರಿಯಾಗಿ ಈ ರೀತಿ ಜಾಗದಲ್ಲಿ ಕೂತ್ ಕೆಲಸ ಮಾಡ್ತಾ ಇದ್ರು, ಕುಮ್ಮಕ್ ಕೊಟ್ಟವ್ರು ಯಾರು? ಈ ರೀತಿ ಈ ವಲಯ ಕಚೇರಿ 8 ಉದಯಗಿರಿ ಇಲ್ಲಿ ಈ ರೀತಿ ನಡೀತಾ ಇದೆ. ಆಲ್ರೆಡಿ ಈಗ 2 ಸಿಕ್ಕಿದ್ದಾರೆ ನಮಗೆ. ಈ ರೀತಿ ಹೊರಗಡೆ ಬಂದು ಕೂತ್ಕೊಂಡು ರಾಜಾರೋಸವಾಗಿ ಏನ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಬರ್ಕೊಂಡ್ಬೋದು. ಆಲ್ಮೋಸ್ಟ್ ಈಗ ನಾವು ಮಾಡ್ತಾ ಇರೋದ್ರಿಂದ ನೋಡಿದ್ದೀರಾ ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಕಟ್ಟಡಗಳಲ್ಲಿ ಈ ರೀತಿ ಲೋಪದೋಷಗಳು ಕಂಡು ಬರ್ತಾ ಇದೆ. ಇನ್ನು ಮುಂದೆ ಏನೇನು ಸಿಕ್ಕುತ್ತೆ ಬಂಧುಗಳೇ ನೋಡ್ತಾ ಇರಿ. ಹಾಗೆ ನಾವು ಲೈವ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರ್ತೀವಿ. ದಯವಿಟ್ಟು ನೋಡಿ, ಈ ವ್ಯಕ್ತಿ ಶೇಖರ್ ಅಂತ ಹೇಳಿ, ಇವರು ಸರ್ಕಾರಿ ಅಧಿಕಾರಿನೂ ಅಲ್ಲ, ಇವ್ರಿಗೆ ಯಾರು ಅಸಿಸ್ಟೆಂಟು ಅಲ್ಲ. ಇವರು ರಾಜಾರೋತ್ಸವ ಬಂದು ಸರ್ಕಾರಿ ಅಧಿಕಾರಿ ಟೇಬಲ್ ಅಲ್ಲಿ ಕೂತ್ಕೊಂಡು ನೋಡಿ ಈ ರೀತಿ ಇವರು ಬಡ್ಪಾಯಿ ಅಂತ ಇವ್ರನ್ನ ಕೆಲಸ ಕೊಟ್ಟವ್ರು ಯಾರು? ಇವರು ಸರ್ಕಾರಿ ಅಧಿಕಾರಿಗಳು ಕೆಲಸ ಕೊಡಕ್ಕೆ ಇವರಿಂದ ಗೌರ್ಮೆಂಟ್ ಜಾಬ್ ಅಲ್ಲಿ ತಗೊಂಡಿದ್ದಾರೆ, ಇಲ್ಲ ಏನಾದ್ರು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ತಗೊಂಡಿದ್ದಾರೆ. ಇವ್ರು ಬಡವರು ಅಂತ ಹೇಳ್ಬೇಕಾದ್ರೆ ಬಂದು ಸರ್ಕಾರಿ ಕಟ್ಟಡದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಾ? ಸರ್ಕಾರದಲ್ಲಿ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ವಾ? ಸಾರ್ವಜನಿಕರಿಗೆ ಏನ್ ಗೊತ್ತಾಗುತ್ತೆ ಇವರು ಸರ್ಕಾರಿ ಅಧಿಕಾರಿನ ಅಲ್ವಾ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಸರ್ಕಾರಿ ಅಧಿಕಾರಿಗಳು ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರು ಏನ್ ಬೇಕಾದ್ರೆ ಇವತ್ತು ಸೀಲು ಸಿಗ್ನೇಚರ್ ಹಾಕೊಂಡು ಅವರೇ ಬಂದ್ಬಿಡುವಾಗ ಕೆಲವು ಸರ್ಕಾರಿ ಅಧಿಕಾರಿಗಳು ನಮ್ಮ ಜಾಗದಲ್ಲಿ ನಡೀತಾ ಇದೆ. ಆಲ್ರೆಡಿ ಈಗ 2ನವರು ಇವರು ಈ ಆಫೀಸಲ್ಲಿ ಏನ್ ಬರೀತಾ ಇದ್ರು ಕೇಳಿ ಸರ್. ಏನ್ ಬರೀತಾರೆ? ಎಲ್ಲ ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಸುಳ್ಳು ಹೇಳ್ಬೇಡಿ, ಇರಾಸತ್ಯ ಒಪ್ಕೊಳ್ಳಿ. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮಾತಾಡ್ತೀವಿ. ನೀವು ಯಾವ ರೀತಿ ಒಳಗೆ ಬರ್ತೀರಾ, ಯಾವ ಕೆಲಸ ಮಾಡ್ತೀರಾ, ಆ ಸಾರ್ವಜನಿಕರಿಗೆ ಹೆಂಗ್ ಗೊತ್ತಾಗಬೇಕು? ನೀವು ಸಾರ್ವಜನಿಕರಾಗಿ ಕಡ್ಡಾಯ ಮಾಡಕ್ಕೆ ಇರಬೇಕು. ಆಫೀಸ್ಗಳು ಸಿಸಿ ಕ್ಯಾಮೆರಾಗಳಿಲ್ಲ. ಮಾಡೋಣ, ಅದೆಲ್ಲರಿಗೂ ಮನವಿ ಕೊಟ್ಟು ಮಾಡ್ಸೋಣ. ಅದು ಮತ್ತೆ ಇನ್ನೊಂದು ಇವಾಗ ಹೇಳಿದ್ರು ಸರ್, ಈಗ ಇಲ್ಲಿ ಇರೋರು ನಮ್ಮನ್ನ ಕರೆದಿದ್ರು, ಮಾಡ್ಕೊಳ್ಳಿ, ಅದು CCTV ಅದು ಯಾರು ಅವರು ಯಾರು ಯಾರಂತ ಸಿಸಿ ಕ್ಯಾಮೆರಾ ಯಾರು ತೋರ್ಸಪ್ಪ ಕಡೆ ಯಾರು ಯಾರು ನೀವು ಕರೆದಿದ್ದ ಸರ್? ಇವ್ರನ್ನ ನೀವು ಕರೆದಿದ್ದ? ನಿಮ್ಮನ್ನ ಹೇಳ್ತಾ ಇದ್ದಾರಲ್ಲ, ಎಣ್ಣೆ ತೋರಿಸ್ತಾರೆ ಸರ್. ಅವ್ರತನ ನೋಡಿ, ಅವ್ರ ಅಸ್ಟೆಂಟ್ ಅಂತ ಹೇಳ್ತಾ ಇದಾರೆ. ನೋಡಿ, ಇವ್ರ ಅಧಿಕಾರಿ. ನೀವು ಏನಾಗಿದ್ರಿ ಸರ್? ಆದರ್ಶ್ ಕುಮಾರ್ ಅವರು ದ್ವಿತೀಯ ದರ್ಜೆ ಸಹಾಯಕರು. ಅಕೌಂಟ್ ಹೇಳಿ, ಯಾಕೆ ಐಡಿ ಪ್ರೂಫ್ ಹಾಕಲ್ಲ? ನಿಮ್ಮನ್ನ ಯಾಕೆ ಕೇಳ್ಬೇಕಾಗಿತ್ತು ನಾನು ನಿಮ್ಮನ್ನ? ನೋಡಿ, ಇವರು ಸರ್ಕಾರಿ ಅಧಿಕಾರಿಗಳು ಐಡಿ ಪ್ರೂಫ್ ನಮ್ಗೆ ಕೇಳಿದ್ಮೇಲೆ ಹಾಕುವಂತ ಕೆಲಸ ಮಾಡ್ತಾರೆ. ಇವರು ಈಗ ಇವತ್ತು ಶೇಖರ್ ಅಂತ ಹೇಳಿ ಇವ್ರನ್ನವರು ನೀವು ತೋರಿಸಿ. ಇವ್ರು ಶೇಖರ್ ಅಂತ ಹೇಳಿ ಆ ಸರ್ಕಾರಿ ಅಧಿಕಾರಿಗಳು ಇವ್ರನ್ನ ಕರೆದು ಇಲ್ಲಿ ಕೂರಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇವರು ಹೊರಗಡೆ ನಮ್ಮ ಸರ್ಕಾರಿ ಸೇವೆಗೆ ಯಾವುದೇ ರೀತಿ ಇವ್ರಿಗೆ ಕೆಲಸ ಇಲ್ಲ, ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ತಗೊಂಡಿಲ್ಲ. ಇದು ಔಟ್ ಸೈಡ್ ಅವರು ಹೆಂಗ್ ಒಂದು ಸರ್ಕಾರಿ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಅಧಿಕಾರಿಗಳು ಯಾವ ರೀತಿ ಅಂತ ಮುಂದೆ ನಾನು ಪ್ರಶ್ನೆ ಮಾಡ್ತೀನಿ, ಅದು ಯಾವ ರೀತಿ ಅಂತ. ನೀವು ಹೋಗ್ಬಾರ್ದು, ದಯವಿಟ್ಟು ಅಪಾಯಿಂಟ್ಮೆಂಟ್ ಇದೆ ಕೊಟ್ಟಿದ್ದಾರೆ. ನಮ್ಮ
ಅಲ್ಲಿ ಅಡ್ಜಸ್ಟ್ ಏನಕ್ಕೆ ಆ ಕಡೆ ಹೋಗೋದು ಆ ಕಡೆ ಇಲ್ಲ ಆ ಕಡೆಯಿಂದ ಯಾಕೆ ಬರ್ತಾರೆ ಒಂದೊಂದಕ್ಕೂ ನೀವು ಕೆಲಸ ಅಲ್ಲ ಸರ್. ನೀವು ಕರ್ಕೊಂಡ್ಬಂದು ಯಾರ ಸರ್ಕಾರಿ ಅಧಿಕಾರಿ ಅಂತ ಕೂರ್ಸ್ಕೊಂಡಿದ್ರೆ ಅದು ತಪ್ಪಲ್ವಾ? ಅದನ್ನ ಅದೇ ರೀತಿನೇ ಇದು ನಡೆಯೋದು. ಅದಕ್ಕೆ ನಾವು ಪ್ರಶ್ನೆ ಮಾಡಿ ಇಲ್ಲ ಅಂತ ಹೇಳಿದ್ರು. ನೀವು ಅದೇ ಕರ್ಕೊಂಡ್ ಕೂರ್ಸ್ಕೊತೀರ ನೋಡಿ, ಎಲ್ಲಾದ್ರೂ ತಪ್ಪು ಹೇಳ್ತಾರೆ. ಇಲ್ಲದ ಒಪ್ಕೊಳ್ಳಿ, ಇಲ್ಲದೆಲ್ಲ ಮಾತಾಡಕ್ ಹೋಗ್ಬಾರ್ದಂಗೆ. ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಏನೋ ಡೋರ್ ಇತ್ತು ಅಲ್ಲಿ ಆ ಕಡೆ ಅದೇನು ಓಪನ್ ಇದೆ ಅಂತ ಕೇಳೋದಕ್ಕೆ ಅದಲ್ಲ ಐಡಿ ಕಾರ್ಡು ಹೊರಗಡೆ ಬಿಡಿ ಅಂತ ಕೇಳಿದ್ದು ನಾನು. ಈಗ ಆಯ್ತು ಸರ್. ಆದರ್ಶ್ ಅವರೇ, ತಾವು ನೋಡಿ, ಈಗ ಇವ್ರನ್ನ ಕರ್ಕೊಂಡು ಬಂದು ನೀವು ಇವ್ರನ್ನ ಕೂರಿಸಿದೀರಾ. ಇವ್ರು ಹೇಳ್ತಾರೆ ನಿಮ್ಮನ್ನ ಕರ್ಸಿ ಅವ್ರ ಅಸಿಸ್ಟೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಕಾಂಟ್ರಾಕ್ಟ್ ಬೇಸಿಕಲ್ಲೂ ಸಹ ತಗೊಂಡಿಲ್ಲ ನೀವು, ಇಲ್ಲ ಸರ್ಕಾರಿ ಅಧಿಕಾರಿನೂ ಅಲ್ಲ. ಯಾವ ಲೆಕ್ಕದಲ್ಲಿ ನೀವು ಇಲ್ಲಿ ಸಾರ್ವಜನಿಕರ ಕೆಲಸ ಮಾಡಕ್ಕೆ ನೀವು ಕೂರಿಸ್ತೀರಿ ಸರ್ ಅವ್ರನ್ನ? ಹೇಳ್ತಾ ಇದ್ರಲ್ಲ, ನಿಮ್ ಮುಂದೆ ಹೇಳ್ತಾ ಇದ್ರೆ ಏನ್ರಿ ಕೂರ್ತಾ ಇದ್ರಲ್ಲ, ಹೇಳ್ತಾ ಇದ್ರಲ್ಲ. ಸತ್ಯ ಒಪ್ಪಿಕೊಳ್ಳಿ. ಈಗ ರೆಕಾರ್ಡ್ ಆಗೈತೆ, ರೆಕಾರ್ಡಿಂಗ್ ಇದೆ. ನೀವು ಅಲ್ವಾ? ನೋಡಿ ನೋಡಿ ಸರ್, ಈಗ ಇವ್ರು ನೀವು ಮಾತಾಡಿ ಎದುರುಗಡೆ ನೋಡಿ ಅಲ್ವಾ? ಹೌದು ನೋಡಿ, ಹೇಳಿ ಸರ್. ಇಲ್ಲ ಸತ್ಯ ಏನಂತ ಹೇಳಿ ನಮ್ಗೆ ಅಷ್ಟೇ, ಬೇರೆ ಇಲ್ಲ. ಏನ್ ಕಾರಣದಲ್ಲಿ ನೀವು ಉದ್ದೇಶ ಕರ್ಕೊಂಡು ತೋರಿಸ್ತಾ ಇದ್ದೀರಿ? ಸಾರ್ವಜನಿಕರಿಗೆ ಹೆಂಗ್ ಸರ್ ಗೊತ್ತಾಗುತ್ತೆ? ಅವ್ರು ಏನ್ ಬೇಕಾದ್ರೂ ಬರ್ಕೊಡೋದು, ಇನ್ನೊಂದು ಮತ್ತೊಂದು ಮಾಡಿದ್ರೆ ನಾಳೆ ರೆಕಾರ್ಡ್ಗಳು ಹೆಚ್ಚು ಕಮ್ಮಿ ಯಾರೋ ಮನೆ ಹಾಳಾಗದ. ಮತ್ತೆ ಹೆಂಗ್ ಕೂರಿಸ್ತೀರಿ ನೀವು? ಹೆಂಗ್ ಕೂರಿಸ್ತೀರಾ ಸರ್ ಅವ್ರನ್ನ ನೀವು? ಸರ್ಕಾರಿ ಮೀಟಿಂಗ್ ಕರ್ಕೊಂಡು ಹೆಂಗ್ ಕೂರಿಸ್ತೀರಾ ಸರ್? ಹೋಗಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಸ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತೆ ನೀವ್ ಹೆಂಗ್ ಕರ್ಕೊಂಡ್ ಬಂದು ಹೊರಗಡೆ ಕೂರಿಸಿ? ನೀವು ಕೇಳ್ಬೇಕು, ನೀನ್ ಯಾರಪ್ಪ ಆಚೆ ಹೋಗು ಅಂತ. ನೀವೇ ಕರ್ಕೊಂಡು ಕೂರ್ತೀರಾ ಅಂದ್ರೆ ಅರ್ಥ ಏನ್ ಸರ್ ಅದು? ಒಪ್ಕೊಳ್ತೀನಿ. ಇಲ್ಲಿ ತನಕ ನಡೆದಿರೋದಕ್ಕೆ ಏನು ಉತ್ತರ? ಅವ್ರು ಬಂದು ಆ ರೀತಿ ಮಾಡ್ಬೋದಾ? ಅಲ್ಲ, ಈ ರೀತಿ ಬಂದು ಕೂರಿಸಿ ಮಿಕ್ಕಿ ದಿವಸ ಕೂತಿರೋ ಸಿಟಿ ತೆಗಿಸ್ಲ ನಾವು. ತಪ್ಪಿರತ್ತೆ, ಒಪ್ಕೊಳ್ಳಿ. ಎಷ್ಟು ದಿವಸದಿಂದ ಕೂತಿದ್ದೀರಾ? ಇರಪ್ಪ ಸರ್, ನಮ್ಗೆ ಯಾಕೆ ಯಾವಾಗಲಿಂದ ಹಿಡಿತಾ ಇದ್ರಲ್ಲ? ಇರಪ್ಪ ಬಿಡಿಯಲ್ಲ ಸರ್, ಇವ್ರ ಹತ್ರ ಹೋಗ್ತೀನಿ. ಯಾಕೆ ಬರ್ತಾ ಇದ್ರಿ ಎಲ್ಲಾರು? ಅದನ್ನೇ ಕೇಳ್ತಾ ಇರೋದು. ಗುರುಗಳೇ, ನಮ್ಮ ಸಾಹೇಬ್ರ ಹತ್ರ ಬಿಡಿ. ಅದೆಲ್ಲ ಮಾತಾಡ್ತಾ ಹೋಗ್ತೀನಿ. ಅವ್ರ ಹತ್ರ ಎಸಿ ಅವ್ರ ಹತ್ರ ಎಸ್ ಅವ್ರ ಹತ್ರ ಮಾತಾಡ್ತೀನಿ ರೀ ಗುರುಗಳೇ. ಸರ್ ಹೋಯ್ತಾ ಇದಾರೆ. ಎಲ್ಲ ಆಗೈತಲ್ಲ, ಮತ್ತೆ ಇನ್ನೇನಕ್ಕೆ ಇದು ಮಾಡ್ತಾರೆ? ಕರ್ಕೊಂಡೋಗಿ ಅಲ್ಲಿ ಎಸಿ ಹತ್ರ ಕರ್ಕೊಂಡೋಗಿ ಅವ್ರನ್ನ ಹೇಳ್ಸಿ ಅವ್ರಿಗೆ. ಅಲ್ಲೇ ಹೋಗಿ ನಮ್ಮ ಇವರು ಅಲ್ಲೇ ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಬರ್ತಾರೆ ನೀರಿ ಬರ್ತಾರೆ ಇದೆ ಕೂರ್ಸಿ ಅಲ್ಲಿ. ಪ್ರಧಾನ ಕಾರ್ಯದರ್ಶಿ ನಮ್ಮ ರವಿಕುಮಾರ್ ಅಂತ ಆಚೆ ಇದ್ದಾರೆ. ಇವರು ಕಾರ್ಯದರ್ಶಿಗಳು ನಮ್ಮವರೆಲ್ಲ ಇವ್ರಿಗೆ ಅದೇ ಸುಮಾರು ನೆಕ್ಸ್ಟ್ ಇವ್ರು ಯಾವಾಗ ಬರ್ಬೇಕು ಸರ್? ನನ್ನ ಫೋನ್ ನಂಬರ್ ತಗೊಂಡು ನಾವು ಮಾಡ್ತೀವಿ. ಥ್ಯಾಂಕ್ಸ್ ಸರ್. ನಮ್ಮ ಸಾರ್ವಜನಿಕರಿಗೆ ಸರ್ಕಾರಿ ನೌಕರರನ್ನ ಪುಣ್ಯ ಮಾಡಿದ್ರು ನೀವು. ನಿಮ್ಗೆ ಎಲ್ಲಾ ತರದ ಸೇವೆನ ಸರ್ಕಾರ ಕೊಡ್ತಾರೆ. ಮೆಡಿಕಲ್ ಆದ್ರೆ ನಿಮ್ಮ ಸರ್ಕಾರಿ ಈ ಆಫೀಸಲ್ಲಿ ಕೆಲವು ವ್ಯವಸ್ಥೆಗಳು ತಪ್ಪಾಗಿದೆ. ಈಗ ಮುಂದೆ ನನ್ನ ಪರಿಸ್ಥಿತಿ ಹೊರಗಡೆ ಬಂದು ಕೂರಿಸಿ ಕೆಲಸ ಮಾಡ್ತಾರೆ. ಅಧಿಕಾರಿ ತೋರಿಸಿ
ಅಧಿಕಾರಿನ ಕೋರ್ಸ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇದೇ ಅಧಿಕಾರಿ ನನಗೆ ಅಷ್ಟೇ ಕೆಲಸ ಮಾಡಿ ನೋಡಿ ಇಡೀ ರಾಜ್ಯ ನೋಡ್ತಾ ಇದ್ದಾರೆ ಈ ರೀತಿ ಮಾಡಬಹುದು ಸರ್. ಇನ್ನೊಬ್ಬ ಯಾರೋ ಪೆನ್ ತಗೊಳಕ್ ಅಂದ್ಬಿಟ್ಟು ಆರೋಪ ಮಾಡಿದ್ದಾರೆ. ಸೀಟಲ್ಲಿ ಕೂತ ಮೇಲೆ ಅವರು ಇವರೇ ಅಧಿಕಾರಿ ಇರ್ಬೋದು, ಅವ್ರು ಮಾಡಿದಂತ ತಪ್ಪೇ ಇರ್ಬೋದು, ಇನ್ನೊಂದು ಇರ್ಬೋದು. ನಾಳೆ ಯಾರು ಸತ್ತು ನಿಮ್ಗೆ ಗೊತ್ತಿಲ್ಲ ನೋಡಿದ್ರೆ ಸಿಯು ಸಿಗ್ನೇಚರ್ ಹಾಕೊಂಡು ಆಫೀಸರ್ ಬಂದು ಹೋಗ್ತಾರೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ಬ್ರೋಕರ್ಗಳಿಗೆ ಎಷ್ಟು ಕುಮ್ಮಕ್ಕು ಕೊಟ್ಟಿರೋದು, ಎಷ್ಟು ದಯವಿಟ್ಟು ಅದು ಆಗದ ರೀತಿ ನೋಡಿ ಕೇಳೋದು please. ನಾವು ನೋಡಿ ಸರ್ ಇಲ್ಲಿ ಬಂದು ಇಲ್ಲಿ ಮುಗಿತು ಅಂದ್ರೆ ಈಗ ಏನಾರ ಇದ್ರೆ ಮೀಟ್ ಮಾಡಿ ನಾಳೆ ಸಂಜೆ ಮಾಡ್ಕೊಂಡು ಆಗಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿ. ಆಗಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿ. ಅಮ್ಮ ನಿಮ್ದೇನು ನೀವೇನು ಕೊಟ್ರಾ? ಸರ್ ಎಲ್ಲ ಆಯ್ತಲ್ಲ? ಹೋಗಿದ್ದ ಹಾಂ ಕರ್ಕೊಂಬರ ಅವ್ರು ಬರ್ತಾರೆ ಪಾಪ. ಸರಿ ನಿಂತ್ಕೋತೀನಿ, ಇಲ್ಲಿ ನಿಂತ್ಕೋತೀನಿ. ನಿಂತ್ಕೊಳ್ತೀರಾ? ಹಾಂ ನೀವು ಬರೋದನ್ನ ಅವರೇ ಅಣ್ಣ ನಿಂತ್ಕೊಳ್ಳಿ ಅಂತ ಇಲ್ಲ. ಸರ್ ಬಂದಿಲ್ಲ ಆಗಲ್ಲ ಸರ್. ಸರ್ ಈಗ ಮುಖ್ಯವಾಗಿ ಆಲ್ರೆಡಿ ಬೆಳಗ್ಗೆಯಿಂದ ನಾವು ಬಂದಿದ್ದರಿಂದ ಹೆಚ್ಚು ಕಡಿಮೆ ಒಂದು 15 ನಿಮಿಷ ಆಗಿರ್ಬೋದು. 15ರಿಂದ 20 ನಿಮಿಷದಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳಲ್ಲ, ಔಟ್ಸೋರ್ಸಿಂಗ್ ಅಲ್ಲ, ಆ ವ್ಯಕ್ತಿ ಯಾರೇ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರೆ ಅದ್ರಲ್ಲಿ ಅವರೊಬ್ರು ಇದ್ರೆ ಇನ್ನೊಬ್ರು ನಾವು ಆಲ್ರೆಡಿ ಲೈವ್ ಮಾಡಿ ತೋರಿಸ್ತಾ. ಒಬ್ಬ ಅಧಿಕಾರಿ ಚೇಂಬರ್ ಕೂತ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರೆ ಕೂತ್ಕೊಂಡು ಬರೀತಾರೆ ಸರ್, ಬರೀತಾ ಇದಾರೆ. ಇಲ್ಲ ಅವರು ತಪ್ಪು ಒಪ್ಕೊಂಡಿದ್ದಾರೆ. ನಾಪತ್ತೆ ಆದ್ರೆ ಇವ್ರು ಹೇಳಿದ್ರು ನನಗೆ ಈ ತರ ಇಂಥ ಅಧಿಕಾರಿ ನನಗೆ ಕರೆದು ಅಷ್ಟೆಂಟ ಕೆಲಸ ಮಾಡಕ್ಕೆ ಹೇಳಿದ್ದಾರೆ ಸರ್, ನಾನು ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಮುಂದೆನೂ ಹೇಳಿದ್ದಾರೆ ಅವ್ರು ತಪ್ಪಾಯ್ತು ಅಂತ ಸರ್. ಅದಕ್ಕೆ ಕೇಳ್ತಿದ್ರೆ ನೀವು ಅದಕ್ಕೆ ಕೊಟ್ಬಿಡ್ತಾರೆ ಸರ್ ಅಂತ ನಾನು ಅದು ಒಪ್ಕೊಳ್ತೀನಿ. ಆದ್ರೆ ಒಂದು ಸರ್ಕಾರಿ ಅಧಿಕಾರಿಯಾಗಿ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡಕ್ಕಾಗತ್ತೆ ಸರ್? ಹೊಟ್ಟೆ ಪಡಿಗೆ ಅದ ಕಾನೂನಲ್ಲಿ ಇದೆಯಾ? ನಾಳೆ ಹೆಚ್ಚು ಕಮ್ಮಿ ಇದ್ರೆ ಹೊಣೆ ಯಾರು ನಿಮಗೆ ಅಲ್ವಾ? ಇವರು ಮತ್ತೆ ಇನ್ನೊಬ್ರು ಅವ್ರು ಹೊರಟೋದ್ರೆ ಹೋದ್ರೆ ಅವರು ಈ ತರ ತಪ್ಪು ನಡೆಯುವಾಗ ನಿಮ್ಗೆ ನಾಳೆ ಕೆಟ್ಟ ಹೆಸರು ಬಂದ್ರೆ ನೀವು ಇವತ್ತು ಹೊಣೆ ಹೊತ್ಕೋಬೇಕಾಗತ್ತೆ ಸರ್. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ನೋಡಿ ಈಗ 15 ನಿಮಿಷ ಇಷ್ಟು ನಡಿಬೇಕಾದ್ರೆ ಸಂಜೆ ಗಂಟೆ ಇನ್ನೆಷ್ಟು ನಡಿಬಹುದು ಅನ್ನೋದು ನಮ್ಮ ಪ್ರಶ್ನೆ. 15 ನಿಮಿಷಕ್ಕೆ ಇಬ್ಬರು ಸಿಕ್ಕಿದ್ರು ಅಂದ್ರೆ ಇನ್ನೂ ಸರಿಯಾಗಿ 2-3 ಚೇಂಬರ್ ನೋಡಿ. ಒಬ್ಬ ಟ್ಯಾಕ್ಸ್ ಇಷ್ಟು ತಗೊಂಡ್ಬಂದಿದ್ದಾರೆ, ಜೋಬಲ್ ಬಡಿಕೊಂಡಿದ್ದಾರೆ, ಜೋಬಲ್ ಇಷ್ಟು ತಗೊಂಡ್ಬಂದಿದ್ದಾರೆ. ಕಂದಾಯ ಕಟ್ಟೋದಕ್ಕೆ ಏನಿದೆ ಸರ್? ಅಷ್ಟೊಂದು ಕಂದಾಯ ಅವ್ರ ವ್ಯಕ್ತಿ ಒಬ್ಬರೇ ಓಡಾಬಿಟ್ರೆ ಸರ್ ಕೆಳಗಡೆ. ಮತ್ತೆ ಯಾವ ವ್ಯಕ್ತಿನಾದ್ರೂ ಕೇಳಿದ್ರೆ ಪಲಾಯನ ಮಾಡ್ತಾರೆ. ಇದ್ರ ಅರ್ಥ ಏನು ಸರ್? ಇವರು ಅಷ್ಟೇ ಪಲಾಯನ ಮಾಡೋದಕ್ಕೆ ಟ್ರೈ ಮಾಡೋದು. ಏನಕ್ಕೆ ಏನ್ ಪಲಾಯನ ಮಾಡ್ಬೇಕು? ಎಲ್ಲ ಕರೆಕ್ಟ್ ಆಗಿದ್ರೆ ನೀತಿ ನಿಯಮದ ಪ್ರಕಾರ ಇದ್ರೆ ನಾವು ಅದನ್ನ ಕೇಳ್ತಾರೆ. ಮತ್ತೆ ಇಬ್ರು ಅಧಿಕಾರಿಗಳು ಅವರೇ ನಿಮ್ಮ ಎದುರುಗಡೆ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಕೂರಿಸಿದ್ದು ನಾವೇ. ಈಗ ಅವ್ರು ಕರ್ಸಿ ಸರ್ ಅಧಿಕಾರಿಗಳಿಬ್ಬರು ಅವ್ರನ್ನ ಎದುರುಗಡೆ ನೀವು ಕೇಳಿ ಮಾಡ್ಕೊಳ್ಳಿ, ಏನ್ ಮಾಡ್ತೀರಾ ನೀವು ನಿರ್ಧಾರ ವಾರ್ನ್ ಮಾಡಿ. ಯಾಕಂದ್ರೆ ಆದರ್ಶ ಮತ್ತೆ ಇಲ್ಲೊಬ್ರು ಟ್ಯಾಗ್ ಇಲ್ಲಿ ಒಳ್ಳೆ ಹೆಸರು ಬಂದ್ರೆ ಮತ್ತೆ ಲೈವ್ ಮಾಡ್ತೀವಿ ಸರ್. ಇವತ್ತಿನ ದಿನ ನಾವು ಮಾಡ್ಕೋದು ನೋಡಿ, ಇಂಥ ಒಳ್ಳೆ ಕೆಲಸ ಇದ್ದಾರೆ, ಇಂಥ AC ಇದ್ದಾರೆ, ಇಂಥ ಒಳ್ಳೆ ಅಧಿಕಾರಿಗಳಿದ್ದಾರೆ, ಇಂಥ ಕಾರ್ಪೊರೇಷನ್ ಹಿಂಗ್ ನಡೀತಾ ಇದೆ. ದಯವಿಟ್ಟು ಸಾರ್ವಜನಿಕರು ಖುಷಿ ಪಡುವಂತ ವಿಷಯ ಇದು. ನಾವು ನಿಮ್ಮನ್ನ ಮತ್ತೆ ನಾವೇ ತೋರಿಸ್ತೀವಿ ಜನಕ್ಕೆ ಸರ್ ಅಷ್ಟೇ. ಅದ್ರ ಬಗ್ಗೆ ನೀವು ಪಾಪ ನೋಡಿ ಪಾಪ ಪರವಾಗಿಲ್ಲ ಗೊತ್ತಿದ್ದಾರೆ ಪಾಪ. ನ್ಯಾಯ ಹೇಳೋದು ನ್ಯಾಯ ನೀತಿ ಧರ್ಮವಾಗಿ ನಾವು ಬದುಕಬೇಕು ಸರ್. ಈ ತರ ದುಡ್ಡಲ್ಲಿ ಯಾವತ್ತೂ ನಾವು ಬದುಕಕ್ಕಾಗಲ್ಲ. ಆದ್ರೂ ಈಗ 1000 ಜನ ಈಗ ಅವರು ಒಂದು ಲಂಚ ಕೊಟ್ಬಿಟ್ಟು ಹಿಂದ್ಗಡೆ ಹೋಗ್ಬೇಕು, 500 ತಗೊಂಡ 300 ತಗೊಂಡ ಅನ್ನೋದು ಇದು ಕಾಮನ್ ಮಾತುಗಳಿಲ್ಲ ಅಲ್ವಾ? ಉನ್ನತ ಅಧಿಕಾರಿಗಳಿಗೆ ಇದು ಕೆಟ್ಟ ಹೆಸರು. ಯಾರೋ ಗೊತ್ತಿಲ್ಲ 50-100 ತಗೊಂಡು ಹೋಗ್ಬೇಕಂತಾನೆ. ನಾಳೆ ದಿವಸ ಕೆಟ್ಟ ಹೆಸರು ಬರೋದು ಯಾರು ಇನ್ಚಾರ್ಜ್ ಹೋಗ್ತಾರೆ. ಹಾಗಾಗಿ ಇದನ್ನ ನೀವು ಬ್ರೀಫ್ ಮಾಡಿ ಸರ್ ಡೈಲಿ. ಸರ್ಕಾರಿ ನಮ್ಮ ಏನ್ ಆಫೀಸ್ ಇದೆ ಅದರಲ್ಲಿ ಸಾರ್ವಜನಿಕರಿಗೆ ಬಂದಂತವ್ರಿಗೆ ಏನೇನ್ ಮೂಲಭೂತ ಸೌಕರ್ಯಗಳಿದೆ, ಏನೇನ್ ಕೆಲಸ ಕಾರ್ಯಗಳಿದೆ ದಯವಿಟ್ಟು ಎಲ್ರಿಗೂ ಕರೆಕ್ಟ್ ಆಗಿ ಅವ್ರು ತಲುಪಬೇಕು ಸರ್. ಆ ಹೆಸರು ನಿಮ್ಗೆ ಬರ್ಬೇಕು ಒಳ್ಳೇದು. ಅದನ್ನ ದಯವಿಟ್ಟು ನೀಟಲ್ಲಿ ಕೆಲಸ ಮಾಡ್ಬೇಕು. ಕುಡಿಯೋ ನೀರು ಆದರ್ಶ ಹೊರಟೋಗ್ಬಿಟ್ಟ ಏನು ಸಾಹೇಬ್ರು ಬಂದಿಲ್ಲ ಅಂದ್ರೆ ಎಷ್ಟೊತ್ಬೇಕಾ
ಆಮೇಲೆ ಮಾತಾಡಿ ಟಾಯ್ಲೆಟ್ ಇದೆ ಎರಡು ಮುಖ್ಯ ಯಾಕಪ್ಪ ಇವಾಗ ತೋರಿಸ್ಕೊಂಡಿದ್ದೆ ಕೆಲಸ ಮಾಡ್ತಿದ್ದೆ ಅಂತಲ್ಲ ಏನಕ್ಕೆ ಇದು ಲಾಸ್ಟ್ ನನಗೆ ಇದು ರಿಪೀಟ್ ಆಗ್ಬಾರ್ದು ಈಗ ಇನ್ನೊಂದ್ಸತಿ ಆಯ್ತು ಅಂದ್ರೆ ಅಲ್ಲ ಸರ್, ಈಗ ನಾನು ಹೇಳೋದು ನಿಮ್ಮ ಮನೆಗೆ ಯಾರೋ ಬಂದ್ಬಿಟ್ಟು ನೀವು ಬಿಟ್ಬಿಡ್ತೀರಾ ಸರ್? ಅದು ನಿಮ್ ಜಾಗ ಸರ್, ಅದು ನಿಮ್ಗೂ ಅಧಿಕಾರ ಇದೆ. ಅವ್ರು ಹೇಳ್ತಾರೆ ನಾನು ಬಡಪಾಯಿ ಸರ್ ಅಂತ ಹೇಳ್ತಾರೆ. ಬಡಪಾಯಿ ಆದ್ರೆ ನೀವು ಎಷ್ಟೋ ಜನ ಬಡಪಾಯಿ ಹೇಳಿದ್ರೆ ಬೇರೆಯವ್ರನ್ನೇ ಕರ್ಸಲ್ಲ, ನೀವ್ರನ್ನೇ ಕರ್ಸ್ತೀರಾ? ಇದು ತಪ್ಪು ಅನ್ಸಲ್ಲ ನಿಮ್ಗೆ? ನಾನು ಹೇಳೋದ್ರಿ ತಪ್ಪು ಅನ್ಸಲ್ಲ ನಿಮ್ಗೆ? ಅಲ್ಲ ರೀ, ನೀವು ಮಾಡೋ ಕೆಲಸಕ್ಕೆ ಒಂದು ಉನ್ನತಾಧಿಕಾರಿಗಳಿಗೆ ಯಾಕೆ ಕೆತ್ತಿಸ್ತೀರಾ? ಇಲ್ಲ ಗೊತ್ತಿದೆ ಅವ್ರಿಗೆ ಹೇಳಿ, ಅವ್ರಿಗೇನೋ ಗೊತ್ತಿದೆ ನೀವು ಮಾಡ್ತಾ ಇರೋದು? ಇರೋದೇ ಸತ್ಯ ಹೇಳಿ, ನಾನು ಹೇಳ್ತೀನಿ ಇರೋದನ್ನೇ ಅದಕ್ಕೇನು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ನೀವು ಯಾವ ರೀತಿ ಮಾಡ್ತಾರೆ ಕೆಟ್ಟವ್ರಿಗೆ. ನಮ್ಮ ತಂದೆ ತಾಯಿಗೆ ಕೆಟ್ಟ ನಾವು ರೆಡಿ ಇರ್ತೀವಾ? ಇಲ್ಲ ಅಲ್ವಾ? ಅದೇ ರೀತಿ ನಿಮ್ಗೆ ಅವರು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಕೆಟ್ಟ ಸತ್ತೀರ ನೀವು ಅಧಿಕಾರಿಗಳಾಗಿ. ನಿಮ್ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ? ಟೈಮಿಂಗ್ ಕೊಡ್ತಾ ಇಲ್ವಾ? ಒಳ್ಳೆ ನೀವು ಸೇವೆಲಿದ್ದೀರಿ ಸರ್. ಇದು ತೋರ್ಸ್ಕೊಳಕ್ ಒಂದು ಅವಕಾಶ ನಿಮ್ಗೆ, ಸಾರ್ವಜನಿಕರಿಗೆ. ಯಾಕೆ ಈ ತರ ತಪ್ಪುಗಳು ಮಾಡ್ತೀರಿ? ಆ ದುಡ್ಡಿಂದ ನಮ್ಗೆ ಯಾವುದೇ ವಿಷಯ ಇದ್ರು ತಿಳ್ಕೊಳ್ಳಿ, ಬದುಕಕ್ ಆಗಲ್ಲ. ಇವತ್ತು 10 ರೂಪಾಯಿ ಕಂದ್ರೆ ನಾಳೆ ನಮ್ದು 20 ರೂಪಾಯಿ ಉಂಟಾಗುತ್ತೆ. ನಮ್ಗೆ ಅನುಭವ ಆಗಿದೆ, ಆಗ ನಿಮ್ಗೆ ವಿಷಯ ಹೇಳ್ತಾ ಇರೋದು. ಯಾವತ್ತು ಸಾರ್ವಜನಿಕರು, ಈ ಪೊಲೀಸ್ನವರು ಇರ್ಬೋದು ಏನ್ಬೋದು, ಎಲ್ಲಾ ಕಡೆ ಭಿಕ್ಷೆ ಬಿಡ್ತಾರೆ. ಹೋಗಿ 10 ರೂಪಾಯಿ ತರಕಾರಿ ಎಲ್ಲಕ್ಕೂ ಭಿಕ್ಷೆ ಬಿಡ್ತಾರೆ. ಹೆಂಗ್ ಬೈಕೊಂಡ್ ಕೊಡ್ತಾರೆ ಗೊತ್ತಾ? ಚಿಕ್ಕ ಮಾರ್ಕೆಟ್ ಅಲ್ಲಿ ಪೊಲೀಸ್ನವರು ತಂದೆ ಹೋಗಿ ಭಿಕ್ಷೆ ಬಿಡ್ತಾರೆ. ಒಬ್ಬ ಹುಡುಗನ್ ಬಿಟ್ಬಿಟ್ಟು ತರಕಾರಿನ ಇಷ್ಟಿಷ್ಟು ಹಾಕಿಸ್ತಾರ. ಆ ಹೆಂಗಸರುಗಳು ಆ ಕಡೆ ಹೋದ್ಮೇಲೆ ಕೆಟ್ಟದಾಗ ಬೈತಾರೆ. ಅವ್ರ ಹೆಂಡತಿ ಮಕ್ಳಿಗೆ ತಗೊಂಡೋಗಿ ತಿನ್ನಿಸ್ಬೇಕೇನ್ರಿ ಅದನ್ನ ಅವರು? ನೋಡಪ್ಪ, ಆದರ್ಶ ಇದು ಲಾಸ್ಟ್ ಈಗ ಹೇಳ್ತಾರೆ. ಈ ತರ ರಿಪೀಟ್ ಆಗಬಾರ್ದು. ಖುಷಿ ಪಡ್ಬೇಕು ಸಾರ್ವಜನಿಕರು ಬಂದ್ರೆ. ನೋಡಪ್ಪ ವಲಯ ಕಚೇರಿ ಇಂಟರ್ ಹೆಂಗ್ ಕೆಲಸ ಮಾಡ್ತಾರೆ, ಖುಷಿ ಪಡ್ತೀವಿ. ಸರ್ ದಯವಿಟ್ಟು ಸೇವೆ ಮಾಡಿ, ಒಳ್ಳೇದಾಗಿ. ಸಲ್ಲಿದ್ರಿ ಅಲ್ವಾ ನೀವು? ಇಲ್ಲಿ ಬಂದ್ರ? ಇಲ್ಲಿ ಬಂದು ಎಷ್ಟ್ ದಿನ ಆಯ್ತು ಈಗ? ಹೆಡ್ ಆಫೀಸಲ್ಲಿ ಇದ್ರಲ್ಲ? ಹೆಡ್ ಆಫೀಸಲ್ಲಿ ಇದ್ರಲ್ಲ? ಆಯ್ತು, ಒಳ್ಳೇದಾಗಿ. ನಾವು ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಎಲ್ಲ ವಲಯ ಕಚೇರಿಗಳಲ್ಲಿ, ಮುಖ್ಯವಾಗಿ ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿಗಳಲ್ಲಿ ಏನಿದೆ ಲೋಪದೋಷಗಳು ಮತ್ತೆ ಇಲ್ಲಿ ಸಾರ್ವಜನಿಕರಿಗಾಗಿರುವಂತಹ ಅವ್ಯವಸ್ಥೆಗಳೇನಿದೆ ಎಲ್ಲ ವಲಯ ಕಚೇರಿಗಳು ನಾವು ಈ ಅಭಿಯಾನವನ್ನು ಮಾಡ್ತಾ ಇದೀವಿ. ಇದು ನಿಮಗೆ ಸಂಬಂಧಪಟ್ಟಿದ್ದಂತು. ಬಟ್ ಇವತ್ತು ತುಂಬಾ ಬೇಸರದಲ್ಲೇ ಹೇಳ್ತಾ ಇದೀವಿ, ಎಲ್ಲಾ ವಲಯ ಕಚೇರಿಗಳಿಂದ ನಿಮ್ಮ ವಲಯ ಕಚೇರಿಗಳಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಇಲ್ಲಿವರೆಗೂ ನಾವು ಮಾಡಿರೋ ಕಚೇರಿಗಳು ಮತ್ತೆ ವಿಚಾರಗಳು. ಡ್ರೆಸ್ ಇರೋರು ಬನ್ನಿ. ಬನ್ನಿ ರವಿಕುಮಾರ್, ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಏನೇನಿದೆ ಸಾರ್ವಜನಿಕ ಸೌಲಭ್ಯಗಳು, ಯಾವ್ಯಾವ ಲೋಪದೋಷಗಳನ್ನ ಸಂಪೂರ್ಣ ವಿವರ ಇಲ್ಲಿ ಮಾಡ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಿ ನಾಡಿಗೆ ದೇಶಕ್ಕೆ ಸೇವೆ ಸಮರ್ಥವಾಗಿ ಸಲ್ಲಿಸಬೇಕು ಅಂತ ಅಧಿಕಾರಿಗಳು ಕೂಡ ಪ್ರಜ್ಞೆ ಪರಿಜ್ಞಾನವನ್ನು ಇದೊಂದು ನಮಗೆ ರಿವ್ಯೂ ಮಾಡಿದ್ದಾರೆ. ಸರ್, ಇನ್ನೊಂದು ಸಣ್ಣ ಮನವಿ, ನೀವು ಹೇಳಿದ್ದು ನಮಗೆ ಸಮಾಧಾನ ಆಗಿಲ್ಲ. ರಿಪೀಟ್ ಆಗಬಾರ್ದು ಅಂತ ಇದು ಯಾಕೆ ಆಯ್ತು ಅಂತ ಕೇಳಲಿಲ್ಲ. ಯಾಕೆ ಆಯ್ತು ಅಂತ ಕೇಳಬೇಕು. ಎಲ್ಲಿ ಕೂರಿಸ್ಕೊಂಡು ಇನ್ನೊಂದ್ಸರಿ ಸಿಕ್ಕಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಾವ್ ಹೇಳ್ಬೇಕಾಗಿಲ್ಲ. ನಾವೇ ಬಂದಾಗ ರೀತಿ ಅದು ಸರಿ ಇರ್ಲಿಲ್ಲ. ಇರ್ಲಿ, ಅದನ್ನ ಸರಿ ಮಾಡಿಲ್ಲ. ಮೊಬೈಲ್ ಆಫ್ ಮಾಡಿ ನಾನು ಹೇಳ್ತೀನಿ. ಆಫ್ ಮಾಡಕ್ಕೆಲ್ಲ ಬೇಜಾರು ಇರ್ಲಿ. ನೀವು ಅದನ್ನ ನಮ್ಗೆ ಅರ್ಥ ಆಗತ್ತೆ. ನೀವು ಹೇಳ್ದಿರೋದ್ನ ಅದು ನಮ್ಗೆ ಖಂಡಿತ ನಮ್ಗೆ ಅರ್ಥ ಆಗುತ್ತೆ. ಈಗ ಆತರ ಎಲ್ಲ, ಯಾಕಂದ್ರೆ ಸಾರ್ವಜನಿಕರು ಲಕ್ಷಾಂತರ ಜನ ನೋಡೋದಾಗ ನಾವು ಅದೆಲ್ಲ ಮಾಡಕ್ ಆಗಲ್ಲ. ಈಗ ಅವರು ಸ್ಟ್ರಿಕ್ಟ್ ಆಗಿ ಏನ್ ಆಕ್ಷನ್ ತಗೋಬೇಕು ತಗೊಳ್ಳಿ. ತಗೊಳ್ಳದೆ ನೆಕ್ಸ್ಟ್ ನಾವು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ನಾವು ಚಾರ್ಜ್ ಮಾಡೋದೇ ನಿಮ್ಗೆ ಅದರಿಂದ. ಅಲ್ಲ ಸರ್, ಎಲ್ಲರಿಗೂ ಸಾಕಾ? ಸರ್, ಈಗ ಅಲ್ಲ ನಾನು ಅದೇ ಕೆಳಗಡೆ ನಾಲ್ಕು ಮಾತಾಡ್ಬಿಟ್ಟು ಎಲ್ಲಿ ಅವ್ರು ಯಜಮಾನ್ರು ವಯಸ್ಸಾದವ್ರು ಇದ್ರಲ್ಲ, ಯಜಮಾನ್ರು ಇಲ್ಲೇ ಇದಾರೆ. ನಿಮ್ದೇನು ಸಮಸ್ಯೆ? ಯಾರು ಕಟ್ಟಿದ್ರಿ? ಏನಾರು ಇದೆ ದಾಖಲೆ? ಏನಕ್ಕೆ ಕಟ್ಟಿದ್ರಿ ದುಡ್ಡು? ಅರ್ಜಿಯಲ್ಲಿ ಅವ್ರು ಯಾರಲ್ಲ? ರೇಷನ್ ಕಾರ್ಡ್
ಇದು ರೇಷನ್ ಕಾರ್ಡ್ ಇಲ್ಲೂ ಬರಲ್ಲ ಅಂತ ತಾಲೂಕು ಆಫೀಸಿಗೆ ಯಾರು ಹೇಳಿದ್ದು? ಕೇಳಿ ಕೇಳಿಸಿ ಎಸ್ಸಿನ ಕಟ್ರಿ ಬನ್ನಿ ತೋರಿಸಿ ಯಾರು ಯಾರಿಗೆ ಹೇಳಿ ಪ್ರದೀಪ್ ಅರ್ಜಿ ಕಳಿಸಿದೆ ಫಾರ್ವರ್ಡ್ ಮಾಡಿದ್ರೆ ಅದ್ರ ನಂಬರ್ ಇಸ್ಕೊಳ್ಳಿ ಮೋಡದಲ್ಲಿ ಎಲ್ಲಿ ಅಂತ ಕೇಳಿ. ಹಲೋ ಸರ್ ನಮಸ್ತೆ, KRS ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ. ಅದೇ ಅದು ಎಲ್ಲಿ ಕಳಿಸಿದ್ರೆ ಸರ್ ಅದು ನೀವು ಬರ್ತಿದ್ದೀರಾ? ಅಲ್ಲ, ನಮ್ಗೆ ಯಾವುದೇ ಲೆಟ್ರು ಬಂದಿಲ್ಲ, ಏನು ಬಂದಿಲ್ಲ, ಮಾಹಿತಿ ಬಂದಿಲ್ಲ. ಇಲ್ಲ ಹೇಳಿ. ಈಗ ಅದು ಎಲ್ಲಿ ಬರೀಬೇಕು? ನಾನು ಒಂದು 4 ಗಂಟೆಗೆ ಬೋರ್ಡಾಗೆ ಬರೀಬೇಕಾ? ಸರ್ ಇವ್ರದ್ದೇನು ನೋಡಿ, ಇವರು ಹಣ ಎಲ್ಲ ಕಟ್ಟಿದ್ದಾರೆ, ತಗೊಂಡು ತೋರಿಸಿ ಯಜಮಾನ್ರೆ. ಹೇಳಿ ಎಷ್ಟೇನಿಲ್ಲ, ಅದು ಇಸ್ಕೊಳ್ಳಿ, ಅದಕ್ಕೆ ಬರ್ದವ್ರೆ ಅಂತ ಏನಾಗಿದೆ ಸರ್? ಅಲ್ಲ, ಒಂದು ನಮಗೆ ಹೇಳಿ ಹೋಗ್ತೀರಾ? ಒಂದು ಇಬ್ಬರ ಕೊಡಿ ಅಲ್ಲಿ, ನಮ್ಗೆ ಬರಲ್ಲ ಇದು. ಸಾಹೇಬ ಸ್ವಲ್ಪ ಈ ಕಡೆ ಬಂದ್ಬಿಡಿ ಅಣ್ಣ, ಈ ಕಡೆ ಬೇಡ, ಈ ಕಡೆ ಬೇಡ, ಸ್ವಲ್ಪ ಒಳಗೋಗಿ ಯಜಮಾನ್ರಿಗೆ ಕೇಳಿ ಬನ್ನಿ ಅಣ್ಣ. ಕೊಟ್ಟು ಕಟ್ಲೆ ಮಾಡ್ಕೊಳ್ಳಿ, ಕಂದೆ ಕಟ್ಟಲಿಸಿದ್ದೀವಿ ಅಪ್ಲೈ ಮಾಡ್ಕೊಳ್ಳಿ, ತೋರಿಸ್ತೀನಿ ಸರ್. ತಗೋಬೇಕು. ಪಕ್ಷ ಸೇರಿಬೇಕಂತ ನೀವು ಅಲ್ಲಿ ಬುಕ್ ಮೇಂಟೈನ್ ಮಾಡ್ತಾ ಇದ್ರೆ ಕೇಳಿ. ಅಧಿಕಾರಿಗಳು ಬಂದು ಬೆಳಿಗ್ಗೆ ಬಂದು ಸೈನ್ ಹಾಕ್ಬಿಟ್ಟು ಈ ಸರ್ಕಾರಿ ಈಗ ಸೇವೆಯಲ್ಲಿ ನಾವು ಹೊರಗಡೆ ಇಂಥ ಕಡೆ ಹೋಗ್ತೇವೆ ಅಂತ ಬರೀತಾ ಇದ್ದಾರೆ, ಕೇಳಿ ನೋಡಿ. ಅಲ್ಲಿ ಸರ್ ನೀವು ಹೋಗಿ ಇವ್ರ ಜೊತೆ ಹೋಗಿ ಮಾಡಿ ಒಳ್ಳೆ ಕೆಲಸ ಮಾಡಿ. ಯಾರು ಕೇಳಿದ್ರು ಕಾರ್ಡ್ಗಳು ಕೊಡಿ, ಅಡ್ರೆಸ್ ಏನಾದ್ರು ಕೇಳಿದ್ರೆ ಐಡಿ ಪ್ರೂಫ್ ಇದ್ರದ್ದು ಫೋಟೋ ಆಯ್ತು. ಓಕೆ, ಒಳ್ಳೇದಾಗಿ ನಡ್ರಿ, ಸಾರ್ವಜನಿಕರಿಗೆ ಒಳ್ಳೇದಾಗಲಿ, ತೊಂದರೆ ಆಗಲಿ. ಕಾರ್ಡ್ ಅಂತ ಕೊಡಿ ಸರ್, ಇಲ್ಲೊಂದು ಕಾರ್ಡ್ ಅಂತ ಕೊಡಿ. ನಾಗರಾಜ್ ಈಗ ಕೊಟ್ಟೇದು ಯಾರ ಕೈಲ ನಾನು ಏನು ಕೆಲಸ ಬಂದಿದ್ದೀರಿ? ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅಂತ ಹೇಳಿ, KRS ಪಾರ್ಟಿ. ಕೇಳ್ತೇನೆ ಬರಲಿ ಮೊದಲು ಇಲ್ಲ 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 ಸರ್ ಮಾತಾಡಿದ್ರಾ? ಅಕ್ನಾಲಜ್ಮೆಂಟ್ ಬರಲಿ ಫೋನಲ್ಲಿ ಇದ್ದಾರೆ. ಅಲ್ಲೇನಿಲ್ಲ, ಕಾವೇರಮ್ಮ ಅಂತ ಹೇಳಿ ಭೇಟಿ
ಇಲ್ಲ, ನಾನು ಇತ್ತು ಅಂದ್ರೆ ಹೇಳಿ ನಾನು ಇದು ಮಾಡ್ತೀನಿ. ಇಲ್ಲಿ ಅಧಿಕಾರಿಗಳು ಬಂದು ಹೋಗೋ ಬಗ್ಗೆ ದಾಖಲಾತಿ ಪುಸ್ತಕ ಸರಿಯಾಗಿ ನಿರ್ವಹಣೆ ಆಗ್ತಿದೆ ಸರ್. ಮೂವ್ಮೆಂಟ್ ನಾನೇ ಬರ್ತೀನಿ. ಆಯ್ತು ಬಿಡಿ, ನೋಡ್ಬೋದು ಸರ್, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹೇಳಿ ನಾನು ಕೊಡ್ತೀನಿ. ತೊಂದರೆ ಇಲ್ಲ. ಸರಿ ಸರ್, ಆಯ್ತು, ಕ್ಲಿಯರ್ ಆಗಿದೆ. ಇಲ್ಲಿ ಏನು ಸಮಸ್ಯೆಗಳಾಗಿದೆ ಈಗ ಹೇಳಿದ್ದೀರಿ ಅಡ್ರೆಸ್ ಮಾಡಿದ್ದೀರಿ. ನಾನು ಟೇಕ್ ಇಟ್ ಆಸ್ ಆನ್ ಪ್ರೇಯರ್. ಹೋಗಿ ಸರ್, ಆಗ್ಬೋದು. ಇದು ಸಂತೋಷ. ಇಲ್ಲ ಅಂದರೆ ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಆಯ್ತು ಸರ್, ಆಗ್ಬೋದು, ಮಾಡಬೇಕು. ಥ್ಯಾಂಕ್ ಯು. ಅಲ್ಲೇ ಹೋಗ್ಬಿಡೋಣ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸ್. ಅಲ್ಲದಿದ್ದ ಓಪನ್ ಬಗ್ಗೆ ಲೋಕ ಏತೈತಿ ಬಗ್ಗೆ ನನಗೆ ಹೇಳಿದ್ರು ಇಲ್ಲಿದ್ದಾರೆ ಎಲ್ಲ ಅಡ್ಡೋದ್ರೊಳಗೆ ಹೋಗಿ ಕಾಲು ತೆಗೆ ಇದು ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂಗೆ ಕೇಳ್ಪಟ್ಟಿವಿ. ಸ್ವಲ್ಪ ದಾಖಲಾತಿಗಳೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿ, ಅದು ಬದಲಾಗೋದು ಅದು ಇದು ಮಾಡೋದು ಈ ಥರ ಎಲ್ಲ ಕೇಳ್ಪಟ್ಟಿವಿ. ದಯವಿಟ್ಟು ಎಲ್ಲ ಆಗಬಾರ್ದು. ನೀವು ಇಂಜಿನಿಯರ್ಗಳಿದ್ದೀರಾ, ಒಳ್ಳೆ ಎಜುಕೇಶನ್ ಮಾಡಿದ್ದೀರಾ, ಪಾಪ ಗೊತ್ತಿರೋರಿಗೆಲ್ಲ ಸ್ವಲ್ಪ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ದಯವಿಟ್ಟು. ಸರ್ ಇಲ್ಲಿ ಅದನ್ನು ನೋಡಿ, ಆ ಕಡೆ ಯಾರು ಇಲ್ಲ. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀರಾ, ಯಾರು ಇಲ್ಲ. ಸಾರ್ವಜನಿಕರು ಗೊತ್ತಾಗಬೇಕು, ನೀವು ಒಬ್ಬರು ಅಧಿಕಾರಿ, ನೀವು ಇಂಜಿನಿಯರ್ ನಾವು ಟೀಶರ್ಟ್ ಹಾಕೊಂಡ್ರೆ ನೀವು ಸೆಟಲ್ ಮಾಡಿದ್ರೆ ನಾವು ಇಟ್ಕೊತೀವಿ. ಒಳ್ಳೇದಾಗ್ಲಿ ಅಂತ ನಾವು ಹೇಳ್ತಾ ಇರೋದು. ಇಲ್ಲ, ಅವ್ರು ಮೇನ್ ಆಫೀಸಲ್ಲಿ ಇದ್ದಾರೆ. ಇವರು ಅವರಿದ್ದಾರೆ ಒಬ್ರು ನೋಡಿ. ನಮಸ್ಕಾರ ಸರ್. ಏನು ಇವಾಗ ಮಾತಾಡಿದ್ರಲ್ವಾ ನೀವು? ಇಲ್ಲ, ಇವರಲ್ಲ. ನಿಮ್ಮ ಥರನೇ ಯಾವ ಇದ್ರು ತಾವು ಸರ್ ಹೆಲ್ತ್ ಒಳ್ಳೆ ಹೆಲ್ತ್ ನೋಡಿ, ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಬೇಕು, ರೋಗ ರುಜಿನ ಬರಬಾರ್ದು. ಎಲ್ಲ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡಿ ಬಡವ್ರಿಗೆ ಒಳ್ಳೇದಾಗ್ಲಿ. ದಯವಿಟ್ಟು ಇದನ್ನೆಲ್ಲ ಮಾಡಬೇಕು. ನೀವು ನಿಮ್ಮ ಸೇವೆ ಇದು ಉಲ್ಟಾ ಆಗಿದೆ ಅಂತ ಆಯ್ತು. ಐಡಿ ಪ್ರೂಫ್ಗಳು ಹಾಕಿರಿ, ಹೊರಗಡೆ ಬಿಟ್ಕೊಳ್ಳಿ, ಜೋಬ್ಗಳು ಹಾಕಿಬಿಡಿ. ಮತ್ತೆ ಅದೇ ಕೆಲಸ ಮಾಡಿದ್ರೆ ದರ್ಶನ್ ಸರ್ ನೀವು ನೋಡಿದ್ರೆ ದರ್ಶನ್ ಸರ್ ಖುಷಿ ಆಯ್ತು ನಿಮ್ಮ ಮುಖ ನೋಡಿದ್ರೆ. ಇಲ್ಲ ಅದೇನು ಗೊತ್ತಾ, ನೀವು ಇದೊಂದು ಅವಕಾಶ ನಿಮ್ಗೆ, ಸರ್ಕಾರಿ ಅಧಿಕಾರಿ ಆಗಿರೋದೇ ಒಂದು ಅವಕಾಶ ನಿಮ್ಗೆ. ಇದನ್ನ ಸಾರ್ವಜನಿಕರು ಕೊಟ್ಟರೆ, ಅವ್ರು ಖುಷಿ ಪಟ್ಟರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದನ್ನ ಮಾಡಿ ಫಸ್ಟ್ ಒಳ್ಳೇದಾಗ್ಲಿ ಮಾಡಿ. ಎಷ್ಟೋ ಬಡವರುಗಳು ಬಿಸಿಲು ಊಟ ತಿಂಡಿ ಇಲ್ಲೇನೆ ತಂದ್ಕೊಂಡು ಬಂದಿರ್ತಾರೆ. ಇಂಥ ಕೆಲಸ ಆಗಬೇಕು ನನಗೆ ಕಾರ್ಪೊರೇಷನ್ ಅಂತ. ಅವ್ರು ಬಂದವ್ರು ಏಕಾಮುಖಿ ನಾವು ಮೇಲೆ ಇರ್ಬಿಟ್ಟು ನೀವು ಕೆಲಸ ಮಾಡ್ಕೊಡೋ ಸುಮ್ಮನೆ ಸುಟ್ಟಿಸ್ತಾ ಇದ್ರೆ ಅವ್ರಿಗೂ ಬೇಜಾರಾಗ್ಬಿಟ್ಟು ನಿಮ್ಮ ಮೇಲೆ ಅದು ಬೇರೆ ರೀತಿ ಮನಸ್ಸಿಗೆ ಬೇಜಾರಾಗುತ್ತೆ. ಅದಾಗಬಾರ್ದು. ಇಲ್ಲ ಅವ್ರು ಹೇಳಿದ್ರು, ಯಾರು ಕಾಯ್ತಾ ಇದ್ರು, ಇಂಜಿನಿಯರ್ ಇಲ್ಲ ಸರ್ ಅವ್ರು. ಏನ್ ತಮ್ಮದು? ಏನು ಪ್ರಾಬ್ಲಮ್ ಏನಿಲ್ಲ. ತಾವು ಸಾರ್ವಜನಿಕರಿಗೆ ಬಂದಾಗ ಒಂದು ನೋಡಿ ಈ ರೀತಿ ಸಂತೋಷ ಪಡ್ಬೇಕು. ಆ ರೀತಿ ಕೆಲಸಗಳು ಮಾಡಿ. ಸರ್ಕಾರಿ ಅಧಿಕಾರಿಗಳು ಹೌದು, ದಯವಿಟ್ಟು ಅದು ಮಾಡಿ. ಯಾವುದನ್ನು ಲೇಟ್ ಮಾಡೋದು, ಅವ್ರ ಆಶಾಭೂಷಣ ಮೇಲೆ ನಂಬಿಕೆ ಇಟ್ಟು ಆಶಾಭೂಷಣಕ್ಕೆ ಬಂದು ನಾವು ಬೇಗ ಕೆಲಸ ಆಗುತ್ತೆ ಅಂತ ಬರ್ತೀವಿ. ಲೇಟ್ ಆದ್ರೆ ಅವ್ರ ಪಾಪ ಕೆಲಸ ಬಿಟ್ಟು ಊಟ ತಿಂಡಿ ಬಿಟ್ಟು ಎಲ್ಲ ಬಿಟ್ಟು ಪಾಪ ಬೆಳಿಗ್ಗೆ ಮತ್ತೆ ಕಾಯ್ಕೊಂಡು ಕೂತಿರ್ತಾರೆ. ತುಂಬಾ ಕಂಪ್ಲೇಂಟ್ಸ್ಗಳು ಈ ರೀತಿ ಎಲ್ಲ ಆಫೀಸ್ ಹಿಂದಿ ಅಂತೆಲ್ಲ ಎಲ್ಲ ಆಫೀಸ್ಗಳಲ್ಲೂ ಕಂಪ್ಲೇಂಟ್ ಇದೆ. ದಯವಿಟ್ಟು ಈಗ ಹೇಗಂದ್ರೆ ಈಗ ಈ ಖಾತೆ ಬಿ ಖಾತೆ ಅದು ಇಲ್ಲಿ ಸ್ವಲ್ಪ ಬಿಸಿ ಇದೆ, ಟ್ಯಾಕ್ಸ್ ಕಟ್ಟೋದು ಇದೆಲ್ಲ ಇರ್ತಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಫ್ರೀ ಇದ್ದಾಗ ಸಾರ್ವಜನಿಕರು ತೊಂದರೆ ಆಗ್ತಿರ್ತೀವಿ, ಮೂಲಭೂತ ಸೌಕರ್ಯಗಳಿಗೆ ನೋಡಿ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆ ತರ ನೋಡ್ಕೊಳ್ಳಿ ಆಫೀಸ್ಗಳನ್ನ. ದಯವಿಟ್ಟು ಇದೊಂದು ಅವಕಾಶ ನಿಮಗೆ ಒಳ್ಳೇದು ಮಾಡಿ. ನೀವು ಸರ್ಕಾರಿ ಅಧಿಕಾರಿನ ಮತ್ತೆ ಯಾಕೆ ಐಡಿ ಪ್ರೂಫ್ ಅಲ್ಲ, ಐಡಿ ಪ್ರೂಫ್ ಯಾಕೆ ಹಾಕಿಲ್ಲ ನೀವು? ಐಡಿ ಪ್ರೂಫ್ ಯಾಕೆ ಹಾಕಿಲ್ಲ? ಐಡಿ ಕಾರ್ಡ್ ಹಾಕಿಲ್ಲ ನೋಡಿ. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ
ತಪ್ಪೋದು. ಯಾವತ್ತು ಇಲ್ಲಿರ್ಬೇಕು. ನಾನು ಒಬ್ಬ ಸರ್ಕಾರಿ ಅಧಿಕಾರಿ. ಹಾಕೊಳ್ಳಿ, ಮತ್ತೆ ಇಡ್ತಾ ಇದ್ರಿ ಸರ್ಕಾರಿ ಇದ್ರಿಲ್ಲ ದೊಡ್ಡದು ಇದಾಗಂತ ನಿಮ್ಗೆ ನೋಡಿ ಅದಕ್ಕೆ ಕ್ಲೀನಾಗಿ ಇಟ್ಕೊಂಡಿಲ್ಲ ನೀವು. ನಾಳೆ ದಿವಸ ಲೋಕ ಇಟ್ಕೋದ್ರೆ ನಿಮ್ಗೆ ಆಕ್ಷನ್ ಆಗ್ತಿವೆಲ್ಲ ಪ್ರಾಬ್ಲಮ್ ಆಗ್ತವೆ. ನಿಮ್ಗೆ ಅದಕ್ಕೆ ಬಿಡಿಸಿ ಹೇಳ್ತಿರೋದು ನಾನು ಎಲ್ಲಾನು ನಿಮ್ಗೆ ಇದಾಗಬಾರ್ದು. ನೀವು ಸರ್ಕಾರಿ ಅಧಿಕಾರಿ ಬ್ರೋಕರ್ ನೋಡಿ ಆಗಬಂದು ನೀವು ಸಾರ್ವಜನಿಕರ ಅಂತ ಕೇಳ್ತೀನಿ ನಾನು ಹ್ಞೂ ಅಂದ್ರಿ ನೀವು. ಯಾಕಂತಂದ್ರೆ ಹೌದಾ ಆಯ್ತು, ಇನ್ನು ಒಳ್ಳೇದಾಗ್ಲಿ. ಡ್ಯೂಟಿ ಇದಾರೆ ಅವರು. ಆಯ್ತು, ಒಳ್ಳೇದಾಗ್ಲಿ ಮಾಡಿ. ಆಯ್ತು, ಓಕೆ. ಇವ್ರು ಯಾರು? ಬ್ಯಾಂಕ್ ಅವರಾ? ಬಿಡಿ, ಅವ್ರಿಗೆ ಬ್ಯಾಂಕ್ ಆಯ್ತು ಬಿಡಿ, ಅವ್ರದ್ದೇನು ಬೇಡ. ಅದಕ್ಕೆ ಅವರು ಗೊತ್ತಾಯ್ತು, ಎರಡು ನೋಡಿದೆ ನಾನು ಕೇಳಿದೆ. ಆಯ್ತು ಮಾಡಿ. ಸಾರ್ವಜನಿಕರು ದಯವಿಟ್ಟು ಕಳಿಸ್ಬೇಡಪ್ಪ, ದಯವಿಟ್ಟು ಕೆಲಸಗಳು ಮಾಡಿ ಕಳಿಸಿ ಪಾಪ. ಕೆಲಸ ಏನು ಅದು ಬಿಡಿ, ಅದು 2 ಗಂಟೆಯಿಂದ ನೋಡಿ, ಅದು ಪಾಪ ಅವ್ರು ತಪ್ಪಲ್ಲ, ಯಾರ್ದು ತಪ್ಪಲ್ಲ. ಆ ವಿಷಯ ಅಂತಲ್ಲ, ಬೇರೆ ವಿಷಯ ಇದ್ರೆ ಬನ್ನಿ 15-20 ತಿಂಗಳಗಟ್ಟಲೆ 3 ತಿಂಗಳಾಗಿದೆ ಅವರು ಕಾಯ್ತಾ ಇದಾರೆ, ಏನ್ ಮಾಡ್ತೀರಾ ಅಂತ ಅವ್ರಿಗೆ. ಅದನ್ನ ನಾನು ಹೇಳೋದು, ಮೂಲಭೂತವಾಗಿ ಕೂಡ ಸೌಕರ್ಯಗಳಿರ್ಬೋದು, ಸಾರ್ವಜನಿಕರು ಕೂಡ ಸೇವೆಗಳು ಕೊಡ ಅಂತ ತೊಂದರೆ ಆಗ್ಬಾರ್ದು. ಅವ್ರ ಕೆಲಸ ಕಾರ್ಯಗಳು ಬಿಟ್ಟು ಊಟ ತಿಂಡಿ ಬಿಟ್ಟು ಮಕ್ಳು ಮರಿ ಬಿಟ್ಟು ಟೈಮ್ ಕೂತಿರ್ತಾರ ಅವರು. ನಿಮ್ಮೊಬ್ರು ತೊಂದ್ರೆ ಇಲ್ಲ, ಅವ್ರಿಗೂ ತೊಂದರೆ ಇರ್ತದಲ್ವಾ? ಇಲ್ಲ ಅವ್ರು ಬ್ಯಾಂಕ್ ಅವರು ಬರೀ ಬ್ಯಾಂಕ್. ಸರ್ ಮುಂದೆ ಇಲ್ಲ, ಮೇಲೆ ಕಚೇರಿ ಇದೆಯಲ್ಲ? ಮೇಲೆ ಕಚೇರಿ ಇದೆಯಾ? ಹಾಂ. ಎಲ್ಲ ಇಲ್ಲಿ ನಿಂತ್ಕೊಬಿಡೋಣ ಸರ್. ಅಲ್ಲ, ಇದೆಲ್ಲ ಕಚೇರಿ ಇದೆ ಅಂತಲ್ಲ? ಎಲ್ಲ ಸರಿ, ಬಾತ್ರೂಮ್ ಅಲ್ಲಿ ತೋರಿಸ್ತೀನಿ. ಮಾತಾಡ್ಬಿಡಿ ಅಷ್ಟೇ ನೀವೀಗ. ಮಾತಾಡ್ಬಿಡಿ ಸರ್. ಈಗ ಬಂಧುಗಳೇ, ಈಗ ಸಂಬಂಧಪಟ್ಟ ಹಾಗೆ ವಲಯ ಕಚೇರಿ 8 ಈಗ ಆಲ್ಮೋಸ್ಟ್ ಎಲ್ಲ ಆಫೀಸ್ ಒಳಗಡೆ ಎಲ್ಲ ನಾವು ಜನ ಮಾಡಿದ್ದೀವಿ. ಇಲ್ಲಿ ಕೆಲವು ಇಲ್ಲಿ ಆಲ್ರೆಡಿ ಎಲ್ಲ ಒಳಗಡೆ ಆಫೀಸಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ನಾವು ಭೇಟಿ ಕೊಟ್ಟು ಎಲ್ಲ ನೋಡಿದ್ದೀವಿ, ಮಾತಾಡಿದ್ದೀವಿ. ಬಟ್ ಇಲ್ಲಿ ಕೆಲವು ತಪ್ಪುಗಳು ತುಂಬ ಕಂಡು ಬರ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಯಾರೋ ಹೊರಗಡೆ ವ್ಯಕ್ತಿನ ಕರ್ಕೊಂಡು ಬಂದು ನನಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡು ಅಂತ ಹೇಳಿ ಇವರು ಪಕ್ಕದಲ್ಲಿ ಕೂರಿಸ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ಸಂಬಂಧಪಟ್ಟಂಥ ಎಸಿಗೆ ನಾವು ಮಾತಾಡಿದ್ದೀವಿ. ಇನ್ನೊಂದು ಸರಿ ಈ ರೀತಿ ಆಗಬಾರ್ದು ಅಂತ ಅವ್ರಿಗೆ ವಾರ್ನ್ ಮಾಡಿ ಹೇಳಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಕಂಡು ಬಂದಾಗೆ ಆಲ್ಮೋಸ್ಟು ಇಲ್ಲಿ ಹೊರಗಡೆ ಅವ್ರನ್ನ ಕರ್ಕೊಂಡ್ಬಂದು ತಮ್ಮ ಸೀಟಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂರಿಸ್ಕೊಂಡು ಯಾವ ರೀತಿ ರಾಜಾರೋತ್ಸವಾಗಿ ಇವರು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ಸರ್ಕಾರಿ ಅಧಿಕಾರಿಗಳಿಗೆ. ಇವತ್ತು ಸಾರ್ವಜನಿಕರು ಬ್ರೋಕರ್ ಯಾರು, ಸಾರ್ವಜನಿಕರು ಯಾರು, ಹೊರಗಡೆಯವ್ರು ಯಾರು, ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಸರ್ಕಾರಿ ಅಧಿಕಾರಿಗಳು ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ID ಪ್ರೂಫ್ಗಳಾಗ್ತಾ ಇಲ್ಲ, ಸರಿಯಾದಂಥ ಮಾಹಿತಿಗಳು ಕೊಡ್ತಾ ಇಲ್ಲ. ಯಾರೋ ಹೊರಗಡೆ ಬಂದು ಕೂತ್ಕೊಂಡು ಇವತ್ತಿನ ದಿವಸ ಆರಾಮಾಗಿ ಕೂತ್ಕೊಂಡು ಟೇಬಲ್ ಮೇಲೆ ಅವರು ರೈಟಿಂಗ್ ಬರೀತಾ ಇದ್ದಾರೆ ಅಂತಂದರೆ ಎಷ್ಟು ಧೈರ್ಯ ಇರ್ಬೋದು ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು. ಯಾವ ಥರ ಲೋಪದೋಷಗಳನ್ನ ಮಾಡ್ತಾ ಇದ್ದಾರೆ, ಇವತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಒಂದು ಆಫೀಸಲ್ಲಿ ಕೂತ್ಕೊಂಡು ಒಬ್ಬ ಬ್ರೋಕರ್ ಆದವನು ಅವನೇ ಸಿಗ್ನೇಚರ್ನ ತಗೊಂಡು ಸೀಲ್ ಹೊತ್ಕೊಂಡು ಸೈನ್ ಹಾಕೊಂಡು ತಗೊಂಡೋಗ್ಬಿಟ್ಟು ಇವತ್ತು ಅಧಿಕಾರಿಗೆ ಕೊಡ್ತಾನೆ ಅಂತಂದರೆ ಇದು ಯಾರಿಗೂ ಗೊತ್ತಿರಲ್ವಾ? ಎಲ್ಲರಿಗೂ ಗೊತ್ತಿರುತ್ತೆ ಇದು, ಆಯಿತಾ? ಇದು ಸುಮ್ಮನೆ ಸಾರ್ವಜನಿಕರು ಏನು ಕೇಳಲ್ಲ, ಏನು ನೋಡಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅನ್ನೋದೊಂದು ಪ್ರಶ್ನೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸರ್ಕಾರಿ ನಮ್ಮ ಸಾರ್ವಜನಿಕರು ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ಏನು ಲೋಪದೋಷಗಳಿದೆ ಅದನ್ನ ದಯವಿಟ್ಟು ಕಂಡಲ್ಲಿ ಪ್ರಶ್ನೆ ಮಾಡಿ. ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ? ನೀವು ಸಾರ್ವಜನಿಕರು ಇವತ್ತು ನಿಮ್ಗಾಗತ್ತೆ, ನಾಳೆ ಇನ್ನೊಬ್ರಿಗಾಗತ್ತೆ, ನಾಳೆ ಇನ್ನೊಬ್ರಿಗಾಗತ್ತೆ. ಇದೇ ರೀತಿ ಇದು ಚೈನ್ ಲಿಂಕ್ ಥರ ಹೋಗ್ತಾ ಇರ್ತದೆ. ಲಂಚ ಇರ್ಬೋದು, ಕರ್ತವ್ಯ ಲೋಪ ಇರ್ಬೋದು, ನಿಮಗೆ ಕಾಯ್ಸೋದಿರ್ಬೋದು, ದಾಖಲಾತಿ ಸರಿ ಇಲ್ಲ ಅಂತ ಸುತ್ತಾಡ್ಸೋಂಥ ವಿಷಯ ಇರ್ಬೋದು. ಇವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಪ್ರತಿಯೊಂದು ಅದೇ ಒಂದು ದಾಖಲಾತಿಗೂ ಒಂದು ಟೈಮ್ ಅಂತ ಇರ್ತದೆ. ನೀವು ಯಾಕೆ ಕೇಳ್ತಾ ಇಲ್ಲ ಸಾರ್ವಜನಿಕರು?
ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಅಧಿಕಾರ ಇದೆ. ನೀವು ಕಟ್ತಾ ಇರೋಂಥ ತೆರಿಗೆ ದುಡ್ಡಲ್ಲಿ ಒಬ್ರು CM ಸಿದ್ದರಾಮಯ್ಯನೂ ಸಹ ಸಂಬಳ ತಗೊಳ್ತಿರೋದು ನಮ್ಮ ತೆರಿಗೆ ದುಡ್ಡಿಂದ. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ನಿಮ್ಮ ದುಡ್ಡಿಂದ ಇವತ್ತು ಸರ್ಕಾರ ನಡೀತಿರೋದು. ಇವತ್ತು ಸಿದ್ದರಾಮಯ್ಯ ತಗೊಂಡ್ಬಂದು ಅವ್ರ ಮನೆಯಿಂದ ತಂದಾಗ್ತಾ ಇಲ್ಲ. ಇವತ್ತು ನಮ್ಮ ತೆರಿಗೆ ದುಡ್ಡಲ್ಲಿ ಸಿದ್ದರಾಮಯ್ಯ ಇವತ್ತು ಸರ್ಕಾರ ನಡೆಸ್ತಾ ಇರೋದು. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಿ ನಿಮ್ಮ ಕೆಲಸಗಳು ಮಾಡಿಸ್ಕೊಳ್ಳಿ. ಇದೇ ರೀತಿ ನೀವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನಾಳೆ ನಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಆಗುತ್ತೆ. ಮುಂದಿನ ದಿನಗಳೇ ಈ ಒಂದು ಪರಿಸ್ಥಿತಿಗೆ ದಯವಿಟ್ಟು ತರಬೇಡಿ. ದಯವಿಟ್ಟು ಪ್ರಶ್ನೆ ಮಾಡಿ ಅಂತ ಪ್ರತಿ ಒಂದು ಲೈವಲ್ಲಿ ನಮ್ಮ KRS ಪಕ್ಷ ಇವತ್ತಿನ ದಿನ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಆಲ್ ಕರ್ನಾಟಕದಲ್ಲಿ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅಧಿಕಾರಿಗಳಿಗೂ ಗೊತ್ತಿರೋ ವಿಷಯನೇ. ಇವತ್ತು ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಒಂದು ಮಂತ್ರಿಗಳಿಗಿರ್ಬೋದು, MLAಗಳಿಗಿರ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಾವೇನು ಮಾಡ್ತಾ ಇದ್ದೀವಿ ಅಂತ. ದಯವಿಟ್ಟು ಸಾರ್ವಜನಿಕರು ಎಷ್ಟೋ ಜಾಲತಾಣಗಳಲ್ಲಿ ನಮ್ಮನ್ನ KRS ಪಕ್ಷ ಏನು ಕೆಲಸ ಮಾಡ್ತಾ ಅಂತ ನೀವು ನೋಡ್ತಾ ಇದ್ದಾರೆ. ನಾವು ಎಲ್ಲ ನಿಮ್ಗೆ ಮನವರಿಕೆ ಮಾಡ್ಕೊಡ್ತಾ ಇದೀವಿ. ಆದ್ರೂ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಏನು ಪಬ್ಲಿಕ್ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಸ್ರಿ. ನೀವು ಸಂಬಳ ಕೊಡ್ತಿರೋದು ಯಾಕ್ರಿ? ನೀವು ಅದನ್ನ ಪ್ರಶ್ನೆ ಮಾಡ್ರಿ. ದಯವಿಟ್ಟು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿಲ್ಲ ಅಂದ್ರೆ ಏನ್ ಕೆಲಸನೂ ಆಗಲ್ಲ. ಇವತ್ತು ಅವ್ರು ಏನು ಇವತ್ತು ದುಡ್ಡು ಮಾಡ್ಕೊಂಡು ಅವ್ರು ಆರಾಮಾಗಿ ಕಾರ್ ಓಡಾಡ್ಕೊಂಡು AC ರೂಮ್ ಇರ್ತಾರೆ. ನೀವು ಫುಟ್ಪಾತಲ್ಲಿ ಬಿಸಿಲಲ್ಲಿ ಕಾಯ್ಕೊಂಡು ಅವ್ರು ಮಾಡ್ಕೊಟ್ಟಾಗ ಮಾಡಿಸ್ಕೊಂಡು ಹೋಯ್ತಾ ಇದ್ರಿ ಕೆಲಸನ. ಇಲ್ಲಿ ಸರ್ಕಾರಿ ಅಧಿಕಾರಿ ಇರ್ಬೋದು, ರಾಜಕೀಯದವ್ರು ಇರ್ಬೋದು, ಎಲ್ಲ ನಮ್ಮ ತೆರಿಗೆ ದುಡ್ಡಿಂದ ಸಂಬಳ ತಗೊಳ್ತಾ ಇರೋದು ಕಣ್ರಿ. ಅವ್ರಿಗೆ ಓಡಾಡಕ್ ಕಾರು, ಅವ್ರಿಗೆ ಒಳ್ಳೊಳ್ಳೆ ಊಟ, ಅವ್ರಿಗೆ ಪ್ರತಿಯೊಂದು ಸೇವೆಗಳು, ಇನ್ನೂ ಹಲವಾರು ಸೇವೆಗಳನ್ನ ನಾವು ಪ್ರತಿಯೊಂದು ಕೊಡ್ತಾ ಇರೋದು ನಮ್ಮ ತೆರಿಗೆ ದುಡ್ಡಿಂದ ತಗೊಳ್ಳೋದು. ಇವತ್ತು ಸರ್ಕಾರಿ ವಾಹನಗಳು ಬೇಕಾದಷ್ಟೇ ಇವತ್ತು ಮದುವೆಗೆ, ಯಾತ್ರೆಗೆ, ದೇವಸ್ಥಾನಕ್ಕೆ ಅಂತ ತಗೊಂಡು ಓಡಾಡ್ತಾ ಇದ್ದಾರೆ. ಯಾರು ಸರ್ಕಾರಿ ಅಧಿಕಾರಿಗಳ ತಪ್ಪು ಮಾಡಿದಾಗ ಯಾರು ಪ್ರಶ್ನೆ ಮಾಡ್ತೀರೇನ್ರಿ? ಇಲ್ಲ, ನಮ್ಗೆ ಯಾಕೆ ಅಂತ ಹೇಳ್ಬೇಡ್ರಿ. ನಾಳೆ ದಿವಸ ನಿಮ್ಗಿಲ್ಲ ಅಂದ್ರೆ ಇನ್ನೊಬ್ರಿಗಾಗುತ್ತೆ, ಮತ್ತೊಬ್ರು ಚೈನ್ ಲಿಂಕ್ ಇವೆಲ್ಲ. ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ. ದಯವಿಟ್ಟು ನಾಗರಾಜ್ ಸರ್ ನಮ್ಮ ಕಾರ್ಯದರ್ಶಿಗಳನ್ನ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ಉದಯಗಿರಿಯ ವಲಯ ಕಚೇರಿ 8ಕ್ಕೆ ಇವತ್ತು ಅಭಿಯಾನಕ್ಕೆ ಮಾಡಲಿಕ್ಕೆ ನಮ್ಮ ನಗರ ಘಟಕದ ಎಲ್ಲ ಸದಸ್ಯರು ಬಂದಿದ್ದರು. ಇಲ್ಲಿ ವಲಯ ಕಚೇರಿ 8ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಲೇ ಹೇಳ್ಬೋದು. ಇವತ್ತು 1 ಅವರ್ ಒಳಗಡೆ ಇದ್ದಿದ್ದಕ್ಕೆ ಯಾರ 3ನೇ ವ್ಯಕ್ತಿಗಳು ಬಂದು ಆ ಅಧಿಕಾರಿ ಕೂತ್ಕೊಳ್ಳೋ ಟೇಬಲ್ನಲ್ಲಿ ಕೂತ್ಕೊಂಡು ಒಬ್ಬ ಅರ್ಜಿ ಪುಟಪ್ ಮಾಡ್ತಾನೆ ಅಂದರೆ ವ್ಯವಸ್ಥೆ ಏನಾಗಿದೆ, ಎಲ್ಲಿವರೆಗೂ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಕಡತಗಳು ನಾಪತ್ತೆಯಾಗಿ ಮತ್ತೊಂದು ಮಗದೊಂದು ಆದರೆ ಬಡವರು ಪಾಪ ಕಚೇರಿಯಿಂದ ಕಚೇರಿಗೆ ಅಲ್ದಾಡುವಂಥ ಪರಿಸ್ಥಿತಿಗಳು ಉದ್ಭವವಾಗ್ತದೆ. ಈ ಅಧಿಕಾರಿಗಳಿಗೆ ಬೇರೆಯವ್ರನ್ನ ನೇಮಕ ಮಾಡಲಿಕ್ಕೆ ಆದೇಶ ಕೊಟ್ಟವರು ಯಾರು? ನಮ್ಮ ಪ್ರಶ್ನೆ. ಅದನ್ನೇ ನಾವು ಈಗ ಅಲ್ಲಿ ಇದ್ದಂಥ ಸಂಬಂಧಪಟ್ಟ ಉನ್ನತಾಧಿಕಾರಿ AC ಅವರಿಗೆ ನಾವು ಈಗ ಅವರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ತಾವು ನೋಡ್ಕೋಬೇಕು. ಸರ್ಕಾರಿ ನೌಕರನಾದವನು ಕಡ್ಡಾಯವಾಗಿ ಪದನಾಮ ಹಾಕಬೇಕು ಮತ್ತು ಅವ್ರದ್ದು ID ಹಾಕಬೇಕು ಅಂತೇಳಿ ಅದನ್ನು ಸಹ ಹೇಳಿದ್ದೀವಿ. ಹಾಗೂ ಸಾರ್ವಜನಿಕರನ್ನ ಅಲಿಸೋ ಅಂತ ಕೆಲಸ ಮಾಡಬಾರ್ದು. ಯಾವುದೋ ಒಂದು ವಿಚಾರಕ್ಕೆ ಈ ಖಾತೆ ಮಾಡಲಿಕ್ಕೆ ಮತ್ತು ಮತ್ತೊಂದು ಏನಕ್ಕೊಂದು ದಾಖಲೆಗಳನ್ನ ಕೊಟ್ಟಿರ್ತಾರೆ, ದಾಖಲೆನ ಬೇಕು ಅಂತಲೇ ತಿರ್ಚೋದು, ಮತ್ತೆ ಅವ್ರನ್ನ ಓಡಾಡಿಸೋದು, ಆಮೇಲೆ ಬ್ರೋಕರ್ಗಳನ್ನ ಜಾಸ್ತಿ ಮುಂದೆ ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋವಂಥದ್ದು, ಈ ವ್ಯವಸ್ಥೆ ಎಲ್ಲ ಭಾಳ ನಡೀತಾ ಇದೆ. ಹಾಗಾಗಿ ಇನ್ನು ಮುಂದೆ ವಲಯ ಕಚೇರಿಯ ಅಧಿಕಾರಿ ಏನು ಇನ್ಚಾರ್ಜನ್ನು ತಗೊಂಡಿದ್ದಾರೆ, ಅವರ ಸುಪರ್ದಿಯಲ್ಲಿ ಇದೆ ಆ ಕಚೇರಿ ವಲಯಾಧಿಕಾರಿಗಳು ಸೂಕ್ಷ್ಮತೆಯಿಂದ ಗಮನಿಸಿ ಸರ್ಕಾರಿ ಅಲ್ಲಿ ಮಾಡುವಂಥ ಎಲ್ಲ ನೌಕರರಿಗೂ ಒಂದು ಕಡ್ಡಾಯವಾದ ಆದೇಶವನ್ನು ಕೊಡಬೇಕು. ನೀವು ಸಾರ್ವಜನಿಕರ ಕೆಲಸಕ್ಕೆ ಬಂದಿರೋದು, ಸಾರ್ವಜನಿಕರ ಕೆಲಸವನ್ನು ಕುಳ್ಳಿರಿಸಿ ಅವ್ರದ್ದು ಆಗಿರುವಂಥ ಲೋಪದೋಷಗಳನ್ನ ಮಾಡಿ ಕೆಲಸಗಳನ್ನ ಮಾಡಿ ಕಳಿಸಿ, ಪದನಾಮ ಹಾಕೊಳ್ಳಿ, ID ಹಾಕೊಳ್ಳಿ. ಆಮೇಲೆ ಇನ್ನೊಂದು ಎಷ್ಟೋ ಒಂದು 2-3 ಕ್ಯಾಬಿನ್ ಖಾಲಿ ಇತ್ತು, ಅಲ್ಲಿ ಎಲ್ಲೂ ಹೋದ್ರೂ ಅಧಿಕಾರಿಗಳು ಇಲ್ಲ ಕೆಲಸಕ್ಕೆ ಬಂದವರೋ ಇಲ್ಲ ಕೆಲಸಕ್ಕೆ ಬಂದಿಲ್ವೋ ಅನ್ನೋದು ಗೊತ್ತಿಲ್ಲ. ಸರ್ಕಾರ ಆದೇಶ ಇದೆ. ಒಬ್ಬ ಸರ್ಕಾರಿ ನೌಕರ ಬೆಳಿಗ್ಗೆ ಕಚೇರಿಗೆ ಬಂದು ಸಹಿ ಹಾಕಿ ಅವನು ಆಚೆ ಹೋಗ್ಬೇಕಾದ್ರೆ ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಬೇಕು. ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಬರೀಬೇಕು. ಮೂವ್ಮೆಂಟ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡ್ತಾ ಇಲ್ಲ. ದಯಮಾಡಿ ಅದನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಅಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮೈಸೂರಿನ ಜನತೆ ಎಚ್ಚೆತ್ತುಕೊಳ್ಳಿ. ಎಲ್ಲಿವರೆಗೆ ನೀವು ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೆ ನಾವು ಇದೇ ರೀತಿ ನಮ್ಮ ಜೀವನ ಇದೇ ರೀತಿ ಇರ್ತದೆ. ಉಳ್ಳವನು ಏನೋ ಒಂದು ಆಗ್ತಾನೆ, ಇಲ್ಲದೆ ಇರೋರು ನಾಶವಾಗಿ ಹೋಗ್ತಾರೆ ಈ ಭೂಮಿ ಮೇಲೆ. ಇದಂತೂ ಸತ್ಯ. ಅದಕ್ಕೆ ನಾವು ಹೇಳುವಂಥದ್ದು, ಪ್ರಾಮಾಣಿಕತೆಯಿಂದ ಯಾವುದೇ ಅಧಿಕಾರಿ ಇರಲಿ ಪ್ರಶ್ನೆ ಮಾಡಿ ನಿಮ್ಮ ಕೆಲಸಗಳೇನಾಗಬೇಕು ಅದನ್ನು ಮಾಡಿಸ್ಕೊಳ್ಳಿ.
ಧೈರ್ಯವಾಗಿ ಪ್ರಶ್ನೆ ಮಾಡಿ. ಯಾರು ಏನು ಮಾಡೋದಿಲ್ಲ, ಅವರು ಸಹ ಮನಸ್ಸರೇ, ಅವರು ನಮಗೆ ಜೀವನೇ. ಅಂದರೆ ಅಧಿಕಾರಿ ಅಂತಂದರೆ ನಾವೇನು ಎದುರ್ಕೊಳ್ಳೋ ಅಂಥದ್ದು ಬೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಅಧಿಕಾರಿ ಅಂದರೆ ಅವ್ರಿಗೊಂದು ಕರ್ತವ್ಯವನ್ನು ಕೊಟ್ಟಿರ್ತದೆ ಸಂವಿಧಾನದ ಅಡಿಯಲ್ಲಿ. ಸಾರ್ವಜನಿಕರಿಗೆ ಈ ಕೆಲಸವನ್ನು ನೀನು ಮಾಡಲು ಹರಾಮಿದ್ದೀಯಾ, ಹಾಗಾಗಿ ನೀನು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿಕೊಡು ಅಂತೇಳಿ ಆಯೋಜನೆ ಮಾಡುತ್ತೆ ಒಂದು ಸರ್ಕಾರ. ಆ ಆಯೋಜನೆ ಮಾಡಿದ ವ್ಯಕ್ತಿನ ಅಧಿಕಾರಿ ಅಂತ ಹೇಳೋದು ಅಷ್ಟೇ. ಅಧಿಕಾರಿ ಅಂದ ತಕ್ಷಣ ನಾವೇನೋ ಒಂದು ಬೇರೆ ಏನೋ ಬಿಂಬಿಸುವಂಥದ್ದು ಬೇಕಾಗಿಲ್ಲ. ಹಾಗಾಗಿ ದಯಮಾಡಿ ಮೈಸೂರು ಜನತೆ, ಇಲ್ಲಿ ಉದಯಗಿರಿಯ ಆಸುಪಾಸಿನಲ್ಲಿರುವಂಥ ಎಲ್ಲ ನಾಗರಿಕರು, ಎಲ್ಲ ಕಚೇರಿಗಾಗಲಿ ಪೊಲೀಸ್ ಠಾಣೆಗಾಗಲಿ ನಿಮ್ಮ ನ್ಯಾಯಬದ್ಧವಾದ ಕೆಲಸವನ್ನು, ಸಂವಿಧಾನದ ಅಡಿಯಲ್ಲಿರುವಂತಹ ಕೆಲಸವನ್ನು ಪ್ರಶ್ನೆ ಮಾಡಿ ತಮ್ಮ ಹಕ್ಕನ್ನು ತಾವು ಪಡೆದುಕೊಳ್ಳಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು ಬಂಧುಗಳೇ. ಜೈ ಹಿಂದ್, ಜೈ KRS, ಮೈಸೂರು ಜಿಲ್ಲಾ ಘಟಕ, ಮೈಸೂರು ನಗರ ಘಟಕ. ಮಾತಾಡೋರಿದ್ರೆ. ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ನಾನು ರವಿಗೌಡ ಆರ್, ಮೈಸೂರು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಿಜವಾಗ್ಲೂ ನಮ್ಮ ಸದಸ್ಯರೆಲ್ಲರೂ ತುಂಬ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸುವಲ್ಲಿ. ಹೇಗೆಂದರೆ, ಒಬ್ಬ ಸರ್ಕಾರಿ ಅಧಿಕಾರಿಯ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಯಾರೋ ಒಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿ, ತನಗೆ ಬೇಕಾದಂಥ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವನು ಅದಕ್ಕೆ ಬೇಕಾದಂಥ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳುವಂಥದ್ದನ್ನು ರೆಡ್ ಹ್ಯಾಂಡ್ ಆಗಿ ಅಂತಲೇ ಹೇಳ್ಬೋದು ಹಿಡಿದಿಟ್ಟಿರೋದು ಈಗ ನಮ್ಮ ಪಕ್ಷದ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಈ ರೀತಿ ಭ್ರಷ್ಟಾಚಾರ ಏನಕ್ಕೆ ನಡೆಯುತ್ತೆ ಅಂತಂದರೆ, ಜನಗಳು ಯೋಚನೆ ಮಾಡಬೇಕು. ತಮ್ಮ ಮತವನ್ನು ಮಾರಿಕೊಂಡು ಭ್ರಷ್ಟಾಚಾರ ರಾಜಕಾರಣಿಗಳಿಗೆ ನಿಮ್ಮ ಮತವನ್ನು ಹಾಕಿದ್ರೆ ಈ ಥರ ದಪ್ಪ ಚರ್ಮದ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ಸಾರ್ವಜನಿಕ ಭ್ರಷ್ಟಾಚಾರವನ್ನು ಎಗ್ಗಿಲ್ದೇ ಹಾಡು ಹಗಲಲ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಈಗ ನಿಮಗೆ ಈ ಲೈವ್ ವಿಡಿಯೋದಲ್ಲೇ ನಾವು ತೋರಿಸಿದ್ದೀವಿ. ಅದರಿಂದಾಗಿ ಪ್ರಜೆಗಳು ಎಲ್ಲರೂ KRS ಪಕ್ಷವನ್ನು ಬೆಂಬಲಿಸಬೇಕು, ಹಾಗೆ ನಮ್ಮ ಜೊತೆಗೂಡಬೇಕು ಅಂತ ಹೇಳ್ತಾ ಪ್ರಶ್ನೆ ಮಾಡಿ. ಇವರು ನಮ್ಮ ವ್ಯಕ್ತಿಗಳು ಪ್ರಶ್ನೆ ಮಾಡಿ ಏನಾಯ್ತು, ಇದು ಯಾವುದೋ ಒಂದು ಸಮಸ್ಯೆಯನ್ನು ವಲಯ ಕಚೇರಿ 8ರ ಬಗ್ಗೆ ಸಂಬಂಧಪಟ್ಟಂಗೆ ಸಮಸ್ಯೆನ ಹೇಳ್ತಾರೆ. ಹೇಳಿ ಸರಿ. ತಾಲೂಕು ಆಫೀಸ್ಗೂ ಹೋದ್ರೂ ಅಲ್ಲ ಯಾವುದು ಲಂಚ ಇಲ್ಲದೆ ದುಡ್ಡು ಇಲ್ಲದೆ ಕೆಲಸ ಮಾಡ್ತೀವಿ. ಇವಾಗ ಈ ಖಾತೆ ಮಾಡಿಸಕ್ಕೆ ಹೋಗಿರೋರು ನಮಗೆ EC ತೆಗ್ಸಿ ಅಂದರೆ ಅಲ್ಲಿ ನಾವು ಸಬ್ಮಿಟ್ ಮಾಡೋಕೆ ಹೋದ್ರೂ ಅಲ್ಲಿ ನಮಗೆ ದುಡ್ಡು ಇಲ್ಲದೆ ಕೆಲಸ ಆಗಲ್ಲ. ದುಡ್ಡು ಕೊಟ್ಟರೆ ಇಮಿಡಿಯೇಟ್ ಆಗಿ 2 ದಿವಸದಲ್ಲಿ ಕೆಲಸ ಆಗ್ತಿದೆ. ದುಡ್ಡು ಇಲ್ಲ ಅಂದರೆ ಸುಮ್ಮನೆ ಸುತ್ತಾಡಿಸ್ತಾರೆ. ಒಂದು ತಿಂಗಳು ಸ್ಯಾಬ್ರಿ ಇಲ್ಲ, ಸೈನ್ ಮಾಡಿಸ್ಬೇಕು, ಅವರಿಲ್ಲ, ಇವ್ರು ಸೈನ್ ಮಾಡಿಸ್ಬೇಕು, ಬನ್ನಿ ಅಂತ ಬರೀ ಅದು EC ತೆಗ್ಸೋಕ್ಕೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 1.5 hour or 2 hours. ಇವರು 1.5 month 2 months ಮಾಡ್ತಾರೆ EC ತೆಗಿ. ಈ ಥರ ಎಲ್ಲ ನಡೀತಾ ಇದೆ. ದಯವಿಟ್ಟು ನಾನು ಗೌರ್ಮೆಂಟ್ ಸರ್ವೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೆ ಸರ್ಕಾರ ಎಲ್ಲ ಸಂಬಳ ಎಲ್ಲ ಕೊಡ್ತೈತೆ, ಎಲ್ಲ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ, ಆದರೂ ನೀವು ಲಂಚ ಇಲ್ಲದೆ ಕೆಲಸ ಮಾಡೋದಿಲ್ಲ. ಯಾಕೆ, ಏನಕ್ಕೆ ಈ ಥರ ಸೀನಿಯರ್ ಸಿಟಿಸನ್ಸ್ಗೆಲ್ಲ ನೀವು ತೊಂದರೆ ಕೊಡ್ತೀರಾ? ಈ ಥರ ತೊಂದರೆ ಕೊಡಬೇಡಿ. ನಿಮಗೆ ಗೌರ್ಮೆಂಟ್ ಸಂಬಳ ಕೊಡ್ಬಿಟ್ಮೇಲೆ ತಿರ್ಗಾ ನೀವು ಬೇರೆಯವ್ರದ್ದು ದುಡ್ಡಿಸ್ಕೊಂಡು ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಮುಂದಕ್ಕೆ ನಿಮಗೆ ಭಾಳ ತೊಂದರೆ ಉಪಯೋಗಿಸ್ತೀರಾ. ನಿಮ್ಮ ಹೆಂಡತಿ ಮಕ್ಕಳು ಇದ್ದಾರೆ, ನಿಮ್ಮ ಮಕ್ಕಳಿಗೂ ಇದು ಮುಂದಕ್ಕೆ ಬರ್ತಿದೆ. ಇದು ಶಾಪ ಆ ಥರ ಬರ್ತಿದೆ. ಒಬ್ಬ ವ್ಯಕ್ತಿ ಅವನೇನು ದುಡ್ಕೊಂಡಿದ್ದೀನ ಅವ್ನಿಗೆ ಸಂಬಳ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ರಿಟೈರ್ಮೆಂಟ್ ಆಗಿರೋರು, ವಯಸ್ಸಾಗಿರೋರು ಸುತ್ತಾಡ್ತಾರೆ, ಎಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಬಂದು ತೊಗೊಬಂದು ದುಡ್ಡು ಕೊಡ್ತಾರೆ. ಅವ್ರದ್ದೆಲ್ಲ ಪಾಪ ನಿಮಗೆ ಕರ್ಮ ಎಲ್ಲ ಸುತ್ತಕೊತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಈ ಥರ ಲಂಚ ತೊಗೊಂಡು ಕೆಲಸ ಮಾಡಬೇಡಿ. ಆದರೆ ಆಯ್ತಿದೆ ಅಂತ ಹೇಳಿ, ಇಲ್ಲ ಅಂದರೆ ವಾಪಸ್ ಕಳಿಸ್ಬಿಡಿ ಅವರಿಗೆ. ಇದು ನಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬಂಧುಗಳೇ, ಈಗ ಸಂಬಂಧಪಟ್ಟಾಗೆ ಈಗ ಸಾರ್ವಜನಿಕರು ಅವರ ಆಕ್ರೋಶನ ಹೊರಗಾಕಿದ್ದಾರೆ. ಅವ್ರಿಗೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳು ದುಡ್ಡಿಲ್ದೇನೆ ಯಾವ ಕೆಲಸನೂ ಮಾಡಲ್ಲ, ಸಬ್ಬು ಬೀಳ್ತಾರೆ, ವಾಪಸ್ ಕಳಿಸ್ತಾರೆ. ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅನ್ನೋ ಒಂದು ಪ್ರಶ್ನೆಗಳು ಆಲ್ಮೋಸ್ಟ್ ಎಲ್ಲ ಆಫೀಸ್ಗಳಲ್ಲೂ ಇದು ನಾವು ಕೇಳ್ಪಟ್ಟಂಗೆ ಬಂದಿರೋಂಥ ವಿಷಯಗಳೇ. ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡ್ತಿದ್ರು ಇವರು ಲಂಚಕ್ಕೋಸ್ಕರ ಇವರು ಕೈ ಓಡ್ತಾರೆ ಅಂತಂದರೆ ಇವರು ಎಂಥ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತದೆ. ಮತ್ತು ಈಗ ಆಡಳಿತದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ನಮ್ಮ ಇವರು ಮೈಸೂರು ಉಸ್ತುವಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಯಾರು ಲಂಚ ಇಲ್ಲದೇ ಯಾರೂ ಸಹ ಕೆಲಸ ಮಾಡಿಕೊಡಲ್ಲ ಅನ್ನೋದು ಅವ್ರಿಗೂ ಗೊತ್ತಿರೋ ವಿಷಯಗಳೇ. ಆಯ್ತಾ? ಹಾಗಾಗಿ ಯಾರು ಗಮನಿಸ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು ಅಧಿಕಾರ, ಹಣ ಮಾಡೋ ಅಂಥದ್ದು, ಅಧಿಕಾರದಲ್ಲಿ ಅಧಿಕಾರ ಚಲಾಯಿಸೋ ಅಂಥದ್ದು, ಅವ್ರಿಗೆ ಮೋಜು ಮಸ್ತಿ, ಅವರು ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇವತ್ತಿನ ದಿವಸ ಮತ ಕೊಟ್ಟಂಥ ಮತದಾರ ಇವತ್ತು ಗೋಳುವಂಥ ಅಳ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ CM ಆಗಿರೋಂಥ ಸಿದ್ದರಾಮಯ್ಯನವ್ರಿಗೂ ಸಹ ಹೇಳ್ತಾ ಇರೋದು, ದಯವಿಟ್ಟು ಅಧಿಕಾರಿಗಳಿಗೆ ಒಂದು
ವಾರ್ನಿಂಗ್ ಅನ್ನು ಕೊಡಬೇಕು. ಸರ್ಕಾರಿ ಕಟ್ಟಡಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿ ಲಂಚಕ್ಕೆ ಕೈ ಒಡ್ಡಬಾರ್ದು. ಇದು ದಯವಿಟ್ಟು ನಾವು KRS ಪಕ್ಷದಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸಿದ್ದರಾಮಯ್ಯ ಅವರಿಗೆ. ದಯವಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಬಡವರು, ತುಂಬ ಕಡುಬಡವರುಗಳಿಗೆ ಒಂದು ದಾಖಲಾತಿ ತಗೊಳಕ್ಕಾಗ್ತಾ ಇಲ್ಲ. ಇವತ್ತು ಕಾಸಿಲ್ದೇನೆ ಏನು ನಡೆಯೋದೇ ಇಲ್ಲ ಸರ್ಕಾರಿ ಅಧಿಕಾರಿಗಳ ಹತ್ರ ಅಂತ ಅವರೇ ಖುದ್ದು ನಮ್ಮ ಸಾರ್ವಜನಿಕರು ಹೇಳ್ತಾರೆ. ಇದನ್ನ ನಿಮ್ಗೆ ಎಲ್ಲ ರೀತಿ ಗಮನ ಬಂದಿರುತ್ತೆ, ಬಟ್ ಅದರಲ್ಲಿ ನೀವು ಪಾಲ್ದಾರ ಇರ್ಬೋದು ಅಂತ ನಾವು ಅನ್ಕೋತೀವಿ. ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಇವತ್ತು ಏನ್ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, ಸಿದ್ದರಾಮಯ್ಯ ಸರ್ಕಾರದವರು ನೀವು ಸಹ ಸಾಮೀಲಿದ್ದೀರಿ, ಅಧಿಕಾರಿಗಳ ಜೊತೆಗೆ ಸರ್ಕಾರನೂ ಸಾಮೀಲಿದೆ. ಹಾಗಾಗಿ ಇಷ್ಟೆಲ್ಲ ನಡೆಯೋಕ್ಕೆ ಕುಮ್ಮಕ್ಕಿದೆ, ಅಷ್ಟು ಧೈರ್ಯ ಇದೆ ಅವ್ರಿಗೆ. ಇವತ್ತು ಲಕ್ಷಾಂತರ ರೂಪಾಯಿ ಲಂಚಗಳು ತಗೊಳ್ತಾ ಇದ್ದಾರೆ. ಸಣ್ಣ ಪುಟ್ಟದಕ್ಕೆಲ್ಲ 500, 1000, 2000, 5000, 10,000 ನಿರ್ದಾಕ್ಷಿಣ್ಯಕ್ಕೆ ದುಡ್ಡು ಕೊಡಿ ಅಂತಾನೆ ಸಹ ಅಧಿಕಾರಿಗಳು ಕೇಳ್ತಾರೆ. ಅಂದ್ರೆ ಎಂತ ನಾಚಿಗೇಡಿನ ಇದು ಸಂಗತಿ ರೀ. ನಾಚಿಕೆ ಆಗಬೇಕು ನಿಮ್ಗೆ. ಸರ್ಕಾರದಿಂದ ಸಂಬಳ ಕೊಡ್ತೀವಿ ನಾವು, ಕಷ್ಟಪಟ್ಟು ಏದು ನಿಮ್ಗೆ ಟ್ಯಾಕ್ಸ್ ಕಟ್ಕೊಡ್ತೀವಿ. ಆ ಟ್ಯಾಕ್ಸ್ ಅಲ್ಲಿ ನೀವೆಲ್ಲರೂ ಸಂಬಳ ತಗೊಳ್ತಿದ್ದೀರಿ. ಆ ಸಂಬಳಕ್ಕೆ ನಿಯತ್ತಾಗಿ ಮಾಡ್ರಿ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ನೀವು ಈ ರೀತಿ ಕೆಲಸಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಇಳಿಬೇಡಿ. ಸಾರ್ವಜನಿಕರಿಗೆ ದಯವಿಟ್ಟು ನಿಮ್ಮ ಸೇವೆ, ಸರ್ಕಾರದ ಸೇವೆ ಸವಲತ್ತುಗಳು ಏನಿದೆ ದಯವಿಟ್ಟು ಅದರ ಅನುಗುಣವಾಗಿ ದಯವಿಟ್ಟು ಎಲ್ಲರಿಗೂ ತಲುಪಿಸಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಸರ್, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಾಲಿಟಿಷಿಯನ್ಸ್ ಹೋದರೆ, ಫಾರ್ ಎಕ್ಸಾಂಪಲ್, ನೀವು ನಮ್ಗೆ ವೋಟ್ ಹಾಕಿದ್ದೀರ ಅಂತ ಕೇಳ್ತಾರೆ. ಕೆಲಸ ಮಾಡೋಕ್ಕಿರೋ ರೀಸೆಂಟ್ಲಿ ನಾನು ಪ್ರತಾಪ್ ಸಿಂಹ ಅವ್ರ ಹೋಗಿದ್ದೆ. ಅವ್ರು ಹೇಳ್ತಾರೆ, ನಿಮ್ಗೆ ವೋಟ್ ಹಾಕಿದ್ದೀರಪ್ಪ, ನೀವೆಲ್ಲ ಕೆಲಸ ಮಾಡಿಕೊಡೋದಿಲ್ಲ. ಈ ಥರ ಎಲ್ಲ ಪಾಲಿಟಿಷಿಯನ್ಸ್ ಅವರೆಲ್ಲ ಮಾತಾಡ್ತಾರೆ. ಇದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ಮತವನ್ನ ಜಾತಿಗೆ ಅನುಸಾರವಾಗಿ ಮಾರ್ಕೊಂಡ್ರೆ ಸಾರ್ವಜನಿಕರು ಹೌದು ಇದನ್ನ ಅರ್ಥ ಮಾಡ್ಕೋಬೇಕು. ಜಾತಿ ಅದರಿಂದಾಗಿ ನಾವು ಹೇಳ್ತಾ ಇರೋದು KRS ಪಕ್ಷ ಜಾತಿ ಭೇದ ಇಲ್ದೇನೆ, ಯಾವುದೇ ರೂಪ ಭೇದ ಇಲ್ದೇನೆ ಕೇವಲ ಸಾರ್ವಜನಿಕ ಅಭಿವೃದ್ಧಿಗೆ ದುಡಿದಿದೆ. ಒಬ್ಬ ನಮ್ಮ ಸ್ನೇಹ ಅಡ್ಮಿಟ್ ಆಗಿದ್ರೆ ನಾವು ಅವ್ನಿಗೆ ರಕ್ತ ಕೊಡೋಕೋದ್ರೆ ಅವ್ನ ಸಾಬ್ರ ರಕ್ತನೋ, ಇದು ಬ್ರಾಹ್ಮಣ ರಕ್ತನೋ, ಒಳ್ಳೆಯ ರಕ್ತನೋ, ಪ್ರಭುರ ರಕ್ತನೋ ಅಂತ ಎಲ್ಲ ಕೇಳ್ತಾರೆ. ಅಲ್ಲಿ ಮತ್ತು ಪ್ರಾಣ ಬಗ್ಸಕ್ಕೆ ಮಾಡಿ ಕೊಡ್ತಾರೆ. ನಾವು ರಕ್ತ ಎಲ್ಲ ಒಂದು ಅಂಕದ ಈ ಜಾತಿ ಭೇದ ಯಾಕೆ ತೆಗೆದು ಪಾಲಿಟಿಷಿಯನ್ ವೋಟ್ ಬ್ಯಾಂಕ್ಗೋಸ್ಕರ? ಖಂಡಿತ ನಿಮ್ಮ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಏನು ಅಂತ ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ. ಹೌದು, ಏನಕ್ಕೆ ಈ ತರ ಜಾತಿ ಭೇದ? ನಾವು ಬೇಕಾದ್ರೆ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ನಾವು ಹೋಗ್ತಿದ್ವಿ. ನಮ್ಮ ಮನೇಲಿ ಸಾವಾದ್ರೆ ಅವ್ರು ಬರ್ತಿದ್ರು, ಅವ್ರ ಮನೇಲಿ ಸಾವಾದ್ರೆ ನಾವು ಮಸಾಂಗಕ್ಕೆ ಹೋಗ್ತಿದ್ವಿ, ಎಲ್ಲ ಎತ್ಕೊಂಡು ಹೋಗ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಈಗ ಜಾತಿ ಭೇದ ತೆಗ್ದು ಹಾಕ್ಬಿಟ್ರೆ ಮುಂದೆ ಫ್ಯೂಚರ್ ನಮ್ಮ ಮಕ್ಕಳಿಗೆ ಇದು ಬಹಳ ತೊಂದರೆ ಆಯ್ತು. ಖಂಡಿತ ಫ್ಯೂಚರ್ ನಾವೆಲ್ಲ ಭಾರತೀಯರು, ನಾವೆಲ್ಲ ಇಂಡಿಯನ್ಸ್, ನಾವೆಲ್ಲ ಸೇರಿ ಕೂಡಿ ಇರಬೇಕು. ಅದು ಬಿಟ್ಬಿಟ್ಟು ಇವರು ವೋಟ್ ಬ್ಯಾಂಕ್ಗೋಸ್ಕರ ಆ ಜಾತಿ ಈ ಜಾತಿ. ನಮಗೆ ಫಸ್ಟ್ ನಾನು ಚಿಕ್ಕಂದಿರ್ಬೇಕಾದ್ರೆ ಗೊತ್ತಿದ್ದೆ ಎರಡೇ ಜಾತಿ, ಒಂದು ಹಿಂದೂ, ಒಂದು ಮುಸ್ಲಿಂ ಅಂತ. ಆಮೇಲೆ ನೋಡಿದ್ರೆ ಹಿಂದೂಗಳಲ್ಲಿ ಎಷ್ಟು ಜಾತಿ ಇದೆ ಅಂತ ಆಮೇಲೆ ಗೊತ್ತು. ಯಾರು ತೆಗ್ದಿದೆಯಲ್ಲ, ಯಾರು ಜಾತಿ ತೆಗ್ದಿದ್ರು ಎಲ್ಲ ವೋಟ್ ಬ್ಯಾಂಕಿಗೋಸ್ಕರ ರಾಜಕೀಯದವ್ರು ಮಾಡೋ ಅಂತ ಕೆಲಸ. ಆಯ್ತು, ಒಳ್ಳೇದಾಗ್ಲಿ. ದಯವಿಟ್ಟು ನೀವು ಸಾರ್ವಜನಿಕರು ಪ್ರಶ್ನೆ ಮಾಡೋ ಅಂತ ಮಾಡಿ, ಇಲ್ಲಿ ತಪ್ಪು ನಡೀತದನ್ನ ಪ್ರಶ್ನೆ ಮಾಡಿ. ಇಲ್ಲ ಅಂದ್ರೆ ನಮ್ಮ KRS ಪಕ್ಷದ್ದು ನೀವು ಗೂಗಲ್ ಅಲ್ಲಿ ಹೋಗಿ ಹೊಡೀರಿ, ಸರ್ಚ್ ಮಾಡಿ, ನಮ್ಮ ನಂಬರ್ಗಳು ಸಿಗುತ್ತೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ತರ ಇವ್ರು ಮಾಡ್ತಿದ್ರೆ ಇವ್ರು ಒಳ್ಳೇದಾಗ್ಲಿ. ಇವ್ರು ಮುಂದೆ ಪಾರ್ಟಿ ಮುಂದೆ 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 ಹೋಗ್ತಾನೆ ಇರಲಿ. ಇವ್ರು ಜನಗಳಿಗೂ ಒಳ್ಳೆ ಮಾಡಕ್ ಬಂದಿರೋದು, ಒಳ್ಳೇದು ಮಾಡ್ತಾರೆ, ಇವ್ರಿಗೂ ಒಳ್ಳೇದು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಇಲ್ಲಿಗೆ ನಾವು ಲೈವ್ನ ಮುಗಿಸ್ತಾ ಇದ್ದೀವಿ. ಇವತ್ತು ಅನ್ಕೊಂಡಂಗೆ ಇದೆ 8 ವಲಯ ಕಚೇರಿಲೆಲ್ಲ ನಾವು ಸುಭಿತವಾಗಿ ನಡೆಸಿದ್ದೀವಿ. ಹಾಗಾಗಿ ಈಗ ನಾವು ಲೈವ್ನ ಕ್ಲೋಸ್ ಮಾಡ್ತಾ ಇದ್ದೀವಿ.